ನಲಿಯುತ ಬಾ ಶಂಕರ ಕುಣಿಯುತ ನಲಿಯುತ ಬಾ ಶಂಕರ ಮಣಿಯುವೆ ನಿನ್ನಡಿ ಅನುದಿನ ಪುರಹರ ಮಣಿಯುವೆ ನಿನ್ನಡಿ ಅನುದಿನ ಪುರಹರ ಕುಣಿಯುತ ನಲಿಯುತ ಬಾ ಶಂಕರ ಕುಣಿಯುತ ನಲಿಯುತ ಬಾ ದಣಯಂದು ನಂದಿ ಮೃದಂಗವ ಬಾರಿಸಲು ಕುಣಿಯುತ ನಲಿಯುತ ಬಾ ಶಂಕರ ಕುಣಿಯುತ ನಲಿಯುತ ಬಾ ಮಣಿಯುವ ನಿನ್ನಡಿ ಅನುದಿನ ಪುರಗರ ಕುಣಿಯುತ ನಲಿಯುತ ಬಾ ವರಕಮಲೇಶನ ಚರಿತೆಯು ಜಗದೊಳು ವರಕಮಲೇಶನ ಚರಿತೆಯು ಜಗದೊಳು ವರಕಮಲೇಶನ ಚರಿತೆಯು ಜಗದೊಳು ಪರಿ ಪರಿ ಭಾವದಿ ನರ್ತಿಸಿ ತೋರುತ್ತ ಪರಿ ಪರಿ ಭಾವದಿ ನರ್ತಿಸಿ ತೋರುತ್ತ ಪೊರೆಯುತ ಭಕುತರ ವರವೀಯುತ ಬಾ ಪೊರೆಯುತ ಭಕುತರ ವರವೀಯುತ ಬಾ ಗಿರಿಜಾಲಿಂಗಿತ ನಾಟ್ಯಾಚಾರ್ಯ ಗಿರಿಜಾಲಿಂಗಿತ ನಾಟ್ಯಾಚಾರ್ಯ ಕುಣಿಯುತ ನಲಿಯುತ ಬಾ ಶಂಕರ ಕುಣಿಯುತ ನಲಿಯುತ ಬಾ ಶಂಕರ ಮಣಿಯುವ ನಿನ್ನಡಿ ಅನುದಿನ ಪುರಗರ್ ಕುಣಿಯುತ ಶಂಕರ ಕುಣಿಯುತ ಶಂಕರ ಕುಣಿಯುತ ನಲಿಯುತ ಬಾ ಶಂಕರ 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 ದೇವರಾಜ, ಈ ನಿನ್ನ ನಯನ ಮನೋಹರ ಆದರಾತಿಥ್ಯದಿಂದ ನಾವು ಆನಂದಭರಿತರಾದೆವು. ಈ ಕಲ್ಪನಾತೀತ ಸೌಂದರ್ಯ ವೀಡಾದ ಸ್ವರ್ಗಾಧಿಪತ್ಯ, ಸುರಕನ್ನಿಕೆಯರ ಚಿರಸೇವೆ, ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾಧಿಯಾಗಿ ಅಷ್ಟದಿಕ್ಪಾಲಕರಿಂದ ಪೂರ್ವ ಪ್ರಭುತ್ವ, ಮೇಲಾಗಿ ಅಮರತ್ವವನ್ನು ಪಡೆದತ್ತಿನಲ್ಲವೇ ನಿಜವಾದ ಭಾಗ್ಯಶಾಲಿ. ಪೂಜ್ಯರೇ, ತಮ್ಮಿ ಕೃಪಾಶೀರ್ವಾದವನ್ನು ಪಡೆದ ನಾನು ತಮಗೆ ಚಿರಋಣಿ. ಆದರೆ ಈ ಮಹೇಂದ್ರ ಪದವಿಯನ್ನು ಅಪೇಕ್ಷಿಸಿ ಮತ್ಸ್ಯ ಲೋಕದ ಮಹಾನುಭಾವರು ಮಹಾಯಜ್ಞ ಯಾಗಾದಿಗಳನ್ನು ಆಚರಿಸುತ್ತಲೇ ಇದ್ದಾರೆ. ಅಂತೋರ್ವ ಮಹನೀಯನಿಗೆ ಇಂದಲ್ಲ ನಾಳೆ ಈ ಇಂದ್ರ ಪದವಿಯನ್ನು
ಬಿಟ್ಟು ಕೊಡಲೇಬೇಕಲ್ಲವೇ? ದೇವೇಂದ್ರ, ಅಂತಹ ಮಹನೀಯರು ಜನಿಸಿದವರಲ್ಲವೇ? ಹೇಳು, ಹೆದರಬಹುದು. ಅಂದರೆ ಮತ್ಸ್ಯಲೋಕ ಮಾನವರು ಅವರು ಮಹನೀಯರು ಜನ್ಮ ತಳೆದಿಲ್ಲವೇ? ಇಲ್ಲದಿರುವುದೇ ಎಂಬುದೇ ನಮ್ಮ ಅಭಿಪ್ರಾಯವೂ ಕೂಡ ಆಗಿರುವುದಲ್ಲ. ವರ್ಣ ದಿಕ್ಪಾಲ, ಆದಿ ಅಂತ್ಯವನ್ನರಿಯದೆ ಏನನ್ನೂ ಆಡಬಾರದು. ಭೂಲೋಕದಲ್ಲಿ ಮಹನೀಯರೇ ಇಲ್ಲವೆಂಬುದಲ್ಲವೇ ನಿಮ್ಮೆಲ್ಲರ ಮಂಡುವಾದ? ಹೇಳಿ, ಅಖಂಡ ಭೂಮಂಡಲವನ್ನೇ ಏಕಚಕ್ರಾಧಿಪತಿಯಾಗಿ ಆಳುತ್ತಿರುವ ಅಯೋಧ್ಯ ನಗರಿಯ ಆದಿತ್ಯ ವಂಶಜನಾದ ಹರಿಶ್ಚಂದ್ರ ಮಹೇಂದ್ರನ ಪದವಿಗೆ ಅರ್ಹನಾಗುತ್ತಿದ್ದಾನೆ. ವಸಿಷ್ಠ ಮಹರ್ಷಿ, ಹರಿಶ್ಚಂದ್ರನು ಅಂತಹ ಸತ್ಯಸಂಧನೆ? ನಿಜ ಮಹೇಂದ್ರ. ಯತಿ ಶ್ರೇಷ್ಠ, ನೀನು ಆದಿತ್ಯ ವಂಶಜರ ಆದಿಗುರುವಾದ್ದರಿಂದ ಆ ನಿನ್ನ ಹರಿಶ್ಚಂದ್ರನನ್ನು ನಿನ್ನ ಆಶೀರ್ವಾದ ಫಲದಿಂದ ಅಭಿನಂದಿಸಬೇಕೇ ಪರಂತು ಅಮರಾವತೀಶನಂತರಂಗವನ್ನು ಅಲುಗಿಸಬೇಕಾಗಿಲ್ಲ. ದುಡುಕಬೇಡ ಮಿತ್ರ. ಹರಿಶ್ಚಂದ್ರನ ಪೂರ್ವಪರಗಳನ್ನು ನೀ ಬಲ್ಲೆ. ಯೋಚಿಸಿ ನೋಡು. ನಿನ್ನ ಜ್ಞಾನ ದೃಷ್ಟಿ, ಯೋಗ ದೃಷ್ಟಿಯಿಂದ ಅವಲೋಕಿಸಿ ನೋಡು. ಆಗ ನಿನಗೆ ಅರಿವಾಗುತ್ತದೆ ಆತನ ಅರ್ಹ ಅನರ್ಹತೆಗಳು. ಓ ವಸಿಷ್ಠ, ಇದೀಗ ನೀನು ಅವಿವೇಕಿಯಾಗುತ್ತಿದ್ದಿ. 333 ಕೋಟಿ ದೇವತೆಗಳಿಂದಲೂ ಲಕ್ಷೋಪಲಕ್ಷ ಯಕ್ಷರಿಂದಲೂ 3 ಸಹಸ್ರ ಕೋಟಿ ಮುನಿಶ್ರೇಷ್ಠರುಗಳಿಂದಲೂ ಪಡೆಯಲಾಗದಂತಹ ಈ ಮಹೇಂದ್ರ ಪದವಿಯಲ್ಲಿ ಮಾನವ ಮಾತ್ರದವನಾದ ನಿನ್ನ ಹರಿಶ್ಚಂದ್ರನಲ್ಲಿ ಪೂಜ್ಯರೇ, ಕೇಳಲು ಕುತೂಹಲವಾಗಿದೆ. ಆ ಯಾರ ಪುಣ್ಯಶಾಲಿ? ಮಹೇಂದ್ರ ಮನುಷ್ಯ ಮಾತ್ರನೇ ಆದರೂ ಹರಿಶ್ಚಂದ್ರ 64 ವಿದ್ಯೆಗಳನ್ನು ಬಲ್ಲವನು, 18 ಪುರಾಣಗಳನ್ನು ಪಠಿಸಿದವನು, 109 ನೀತಿಗಳನ್ನು ತಿಳಿದವನು, ಸಹಸ್ರ ಶಾಸ್ತ್ರಗಳನ್ನು ಶೋಧಿಸಿದವನು. ಪ್ರತಿದಿನದ 60 ಗಳಿಗೆಯಲ್ಲಿ 1 ಗಳಿಗೆಯಲ್ಲಿಯೂ ಸಹ ಅಸತ್ಯವನ್ನು ಆಡದವನು. ಮಹೇಂದ್ರ, ಸಾವಧಾನವಾಗಿ ಕೇಳು. ದೇವತೆಗಳು ಸೇವಿಸಲು ಯೋಗ್ಯನಾದ ಭೂಲೋಕಾಧೀಶನು ಮಹಾಪರಾಕ್ರಮ ದೂತನು, ನಿತ್ಯ ಶಾಂತನು, ಅಖಿಲೈಶ್ವರ್ಯ ಸಂಪನ್ನನು, ಹತಾನುತಾತನು, ಅಖಿಲ ಶ್ರೇಯೋಪಿತ ಅಖಂಡ ಪುಣ್ಯಚರಿತ ಅಯೋಧ್ಯಾನಾಥ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿ. ಯತೀಂದ್ರ, ಅತಿಯಾಯಿತು ಈ ನಿನ್ನ ಗುಣಗಾನ. ಯಾರ ಸತ್ಯಸಂಧ? ಹರಿಶ್ಚಂದ್ರ, ಹರಿಶ್ಚಂದ್ರ, ಹರಿಶ್ಚಂದ್ರನೇ. ವಿಶ್ವಾಮಿತ್ರರೇ, ಏಕೆ ಅಪಹಾಸ್ಯ ಮಾಡುವೆ? ಆ ಹರಿಶ್ಚಂದ್ರ ನಿನ್ನ ಸೂರ್ಯವಂಶದವನೇ. ಇರಬಹುದು. ನಮಗೆ ಸ್ವಜನ ಪಕ್ಷಪಾತವಿಲ್ಲ. ಆ ಮಾನವನ ರಾಜನೀತಿ ನಮಗೆ ತಿಳಿಯದೆ ಕಳ್ಳತನ, ಕಪಟ, ಹಠ, ಚಟ, ನಿಷ್ಠೂರಗಳನ್ನು ನಿರಂತರವಾಗಿ ಮಾಡುತ್ತಾ ರಾಜ್ಯಾಧಿಕಾರದ ದಂಡವನ್ನು ಮುಷ್ಟಿಯಲ್ಲಿ ಹಿಡಿದು ಐಶ್ವರ್ಯ ಮದಾಂಧರಾಗಿ ವಿಷಯ ಲಂಪಟರಾಗಿ ಅಷ್ಟ ಕಷ್ಟಗಳಿಂದ ಹೋಳಾಡುತ್ತಿರುವ ರಾಜಕೀಟನೊಬ್ಬನು ಸತ್ಯ ಸಂಧನೆ ಅಸಂಭವ, ಎಂದೆಂದಿಗೂ ಅಸಂಭವ. ವಿಶ್ವಾಮಿತ್ರರೇ, ರಾಜ್ಯಾಡಂಬರವನ್ನು ಮುಚ್ಚಿ ಕಟ್ಟ ಹಾಕಲು ಸಾಧ್ಯವಿಲ್ಲ. ಹರಿಶ್ಚಂದ್ರನನ್ನು ರಾಜ ಮಾತ್ರನೆಂದು ತಿಳಿದುಕೊಂಡಿರಾ? ಆತನ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತವು ಕಣ ಕಣಗಳಲ್ಲಿಯೂ ಸಹ ಸತ್ಯ ಸತ್ಯ ಸತ್ಯವೆಂದು ಘೋಷಿಸುತ್ತದೆ, ತುಂಬಿದೆ. ಅಂತಹ ಸತ್ಯವಂತನು, ಸತ್ಯಸಂಧನನು ಸತ್ಯವಾಗಿಲು ಬೇರೊಬ್ಬನಿಲ್ಲ. ಹೌದೌದು, ಚಕ್ರವರ್ತಿಯ ಪದವಿ ಇರುವ ತನಕ ಸರ್ವರು ಸರ್ವಸ್ಸು ಗುಣಾಭಿರಾಮರೇ. ಭಟ್ಟಂಗಿಗಳ ಹೊಗಳಾಟದ ಆರ್ಭಟದಲ್ಲಿ ಎಲ್ಲವೂ ನಿರಾತಂಕಗಳೇ. ಆದರೆ ಆ ಸಾಮ್ರಾಜ್ಯ ನಾಮಾವಶೇಷವಾಗಿ ಅಧಿಕಾರ ಶೂನ್ಯವಾಗಿ ಮಾರ್ಗೋಪದ ಬೆಂಕಿಯಲ್ಲಿ ಬಿದ್ದು ಅಷ್ಟ ಕಷ್ಟಗಳಿಂದ ಹೊಳ್ಳಾಡಿದಾಗಲಲ್ಲವೇ
ನಿನ್ನ ಸತ್ಯಸಂಧನ ಸತ್ಯನಿಷ್ಠೆಯು ಪ್ರಕಟಿತವಾದ. ಮುನೀಂದ್ರ, ದಿವಾಕರನು ದಿಕ್ಕನ್ನು ಬರೆತಿರಬಹುದು, ವಾಯುದೇವನು ಸ್ತಂಭತನಾಗಬಹುದು, ವರುಣ ದಿಕ್ಪಾಲರು ಧರೆಯನ್ನು ತರಬಹುದು, ಈಶಾನ್ಯನು ವೈರಾಗಿಯಾಗಬಹುದು, ಕುಬೇರನ ಭಂಡಾರವೇ ಬರಿಯಾಗಬಹುದು, ಅಗ್ನಿ ಯಮ ಇಂದ್ರ ಕರ್ತವ್ಯ ಭ್ರಷ್ಟರಾಗಬಹುದು. ಹರಿಶ್ಚಂದ್ರನು ಅಸತ್ಯವನ್ನು ಆಚರಿಸತಕ್ಕವನಲ್ಲ. ವಸಿಷ್ಠ, ಯಾರಿವನು? ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಯಾರಿಗೊಟ್ಟು ನಿಲ್ಲಬಲ್ಲ ಅಪರಬ್ರಹ್ಮನು ಈ ವಿಶ್ವಾಮಿತ್ರ. ಆ ಹರಿಶ್ಚಂದ್ರನನ್ನು ನಿನ್ನ ಸಮ್ಮುಖದಲ್ಲಿಯೇ ಬೇಕಾದಷ್ಟು ಕಾಡಿಸಿ ಪೀಡಿಸಿ ಅವನ ಬಾಯಿಂದ ಅಸತ್ಯವನ್ನಾಡಿಸುತ್ತೇನೆ. ವಿಶ್ವಾಮಿತ್ರ, ಲೋಕ ಶ್ರೇಷ್ಠರನ್ನು ನೋಡಬೇಕಾದ ಮಹಾ ಋಷಿಗಳು ನೀವು. ನಿಮ್ಮ ಆವೇಶ ಪಂಥಗಳಿಂದ ಆ ನಿರ್ದೋಷಿ ಹರಿಶ್ಚಂದ್ರನನ್ನು ವರಭ್ರಷ್ಟನನ್ನಾಗಿಸುವಿರಾ? ಮಹೇಂದ್ರ, ಯಾರಿವನು? ಬ್ರಹ್ಮಾಂಡವನ್ನೇ ತಾರುಪಾರು ಮಾಡಿ ಅಷ್ಟದಿಕ್ಕುಗಳನ್ನೇ ಒಂದಾಗಿಸಿ ಜಗತ್ಪ್ರಳಯವನ್ನೇ ತಲೆಕೆಳಗಾಗಿ ಮಾಡಿದ ಸಮರ್ಥರು ಈ ವಿಶ್ವಾಮಿತ್ರ. ಆ ಹರಿಶ್ಚಂದ್ರನ ಬುದ್ಧಿಯನ್ನು ಅವನಿಂದ ಬೇರ್ಪಡಿಸಿ ಅವನಿಂದ ಅಸತ್ಯವನ್ನಾಡಿಸುತ್ತೇನೆ. ಈ ಕಾರ್ಯದಲ್ಲಿ ನಾನೇನಾದರೂ ಅಪಜಯವನ್ನು ಪಡೆದದ್ದೇ ಆದರೆ ಇದುವರೆಗೂ ಘೋರ ಸಾಧನೆ ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಿರುವ ಸಾಧನೆಯಲ್ಲಿ ಸಮಭಾಗವನ್ನು ಆ ನಿನ್ನ ಹರಿಶ್ಚಂದ್ರನಿಗೆ ಧಾರೆ ಎಳೆಯುತ್ತೇನೆ. ನಂತರ 14 ಮನ್ವಂತರಗಳ ಕಾಲ ಸರ್ವಶೋಭಾಯಮಾನನಾಗಿ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಆತನನ್ನು ಪ್ರತಿಷ್ಠಾಪಿಸುತ್ತೇನೆ. ಇದೇ ನನ್ನ ಪ್ರತಿಜ್ಞೆ. ವಿಶ್ವಾಮಿತ್ರರೇ, ಈ ನಿಮ್ಮ ಸಾಧನೆ ಹರಿಶ್ಚಂದ್ರನ ಕ್ಷೇಮ ಚಿಂತನೆ ಆಗುವುದರಲ್ಲಿ ಸಂದೇಹವಿಲ್ಲ. ನೀವೇನಾದರೂ ಹರಿಶ್ಚಂದ್ರನಿಂದ ಅಸತ್ಯವನ್ನು ನುಡಿಸಿದ್ದೇ ಆದರೆ ನಾನು ನನ್ನ ಮಣಿಮಾಲೆ, ಕಮಂಡಲ, ಯಜ್ಞೋಪವಿತಗಳನ್ನು ಕಿತ್ತಿಸಿ ಅಸ್ಪೃಶ್ಯರಿಂದ ಶಿರೋಮುಂಡನ ಮಾಡಿಸಿಕೊಂಡು ವಾಮಹಸ್ತದಲ್ಲಿ ಶುನುಕನ ಪೂರಣೆ ಹಿಡಿದು ಮದ್ಯಪಾನ ಮಾಡುತ್ತಾ ದಕ್ಷಿಣ ದಿಕ್ಕಿಗೆ ಹೊರಡುತ್ತೇನೆ. ಇದೇ ನನ್ನ ಪ್ರತಿಜ್ಞೆ. ಆಲಿಸಿದಿರಾಷ್ಟ್ರ ದಿಕ್ಪಾಲಕರೇ, ನಮ್ಮೀರ್ವರ ಘೋರ ಪ್ರತಿಜ್ಞೆಗಳಿಗೆ ನೀವುಗಳು ಸಾಕ್ಷಿ. ವೀರಂಚಾದಿಗಳೇ, ನೀವುಗಳು ಸಾಕ್ಷಿ. ಸಪ್ತಲೋಕದ ಸಮಸ್ತ ಸಾಮ್ರಾಜ್ಯಾಧಿಪತಿಗಳೇ, ನೀವುಗಳು ಸಾಕ್ಷಿ. ಆದಿತ್ಯ ಲೋಕದ ನವನಾಯಕರೇ, ನೀವುಗಳು ಸಾಕ್ಷಿ. ಮಹೇಂದ್ರ, ನಿನ್ನ ಪದವಿಯಲ್ಲಿಯೇ ನಿನ್ನನ್ನೇ ನಿರಂತರವಾಗಿಸುವ ಸಲುವಾಗಿ ಆ ಹರಿಶ್ಚಂದ್ರನಿಂದ ಅಸತ್ಯವನ್ನಾಡಿಸಲು ನಾನೀಗಲೇ ಭೂಲೋಕಕ್ಕೆ ತೆರಳುತ್ತೇನೆ. ಯಾವ ವೃತ್ತಿ ಮಾಡಿದ್ರು ಈ ಶಿಷ್ಯ ವೃತ್ತಿ ಮಾತ್ರ ಮಾಡಬಾರ್ದು. ನಮ್ಮ ಗುರುಗಳೇನೋ ಎಲ್ಲ ವಿದ್ಯೆ ಗೊತ್ತು, ಅವ್ರು ಆಕಾಶದಲ್ಲೇ ತಿರುಗಾಡ್ತಾರೆ. ನಮಗ್ ಕಲಿಸಿರೋ ವಿದ್ಯೆ ಅಂದ್ರೆ ಕಾಡ್ಕೋಗೋದು, ಹಣ್ಣು ಒಬ್ರು ತರೋದು, ಇನ್ನು ಆಶ್ರಮಕ್ಕೆ ಬರೋ ಹೋಗೋ ಅತಿಥಿಗಳನ್ನ ಸತ್ಕಾರ ಮಾಡ್ಕೊಂಡಿರೋದು. ನಮ್ಮನ್ನ ಇವರು ಶಿಷ್ಯರನ್ನಾಗಿ ಇಟ್ಕೊಂಡ್ರು ಇದ್ಲೇ ಇವರು ಪಕ್ಕಾ ಬ್ರಹ್ಮಚಾರಿಗಳಾಗಿರೋಕ್ ಸಾಧ್ಯ. ನಾವಿಲ್ಲದೆ ಹೋಗಿದ್ರೆ ಬಾಯಿ ಮುಚ್ಕೊಂಡು ಮದುವೆ ಆಗಿರೋರು. ಇವರು ಮದುವೆ ಆಗಿದ್ರೆ ನಾವು ನಮ್ಗೆ ಬೇಕಾದ ಕಡೆ ನೋಡ್ಕೊಂಡು
ಸಂಸಾರ ಸುಖದ ಅನುಭವಿಸ್ತಾ ಕಾಲ ಮೇಲೆ ಕಾಲ ಹಾಕೊಂಡು ಆಗಿರ್ಬೋದಾಗಿತ್ತು. ಬರಲಿ ಇವತ್ತು ಬರಲಿ ಕೇಳ್ಬಿಡ್ತೀನಿ. ಗುರುಗಳೇ, ನೀವು ಮದುವೆಯಾಗಿ ಇಲ್ಲ ನಿಮ್ಮ ಜೊತೆ ಇಷ್ಟು ವರ್ಷ ಸತ್ವಲ್ಲ, ನಮಗೊಂದು ದಾರಿ ಮಾಡಿ ಅಂತ ಕೇಳ್ಬಿಡ್ತೀನಿ. ಹ್ಞೂ ಏನಪ್ಪ ಒಳ್ಳೆ ಮೂರುಗಳು ಬಿರುಗಾಳಿ ಬಂದಂಗೆ ಬರ್ತಾವ್ರೆ. ಅಯ್ಯಯ್ಯೋ, ಯಾವ ತಲೆ ಕೆಟ್ಟವ್ರು ಇವ್ರನ್ನ ಕೇಳ್ಕೊಂಡು ಗೊತ್ತಿಲ್ವೇ? ಅದು ಬರೋದ್ರೊಳಗೆ ಯಾವುದಾದ್ರೂ ಒಂದು ವೇದ ಅಧ್ಯಾಯ ಮಾಡ್ತಾ ಕುತ್ಕೊಂಡ್ಬಿಡ್ತೀನಿ. ಅಂಡ ಪಿಂಡ ಬ್ರಹ್ಮಾಂಡ. ಅಂಡ ಪಿಂಡ ಬ್ರಹ್ಮಾಂಡ ಚಿಟ್ಪಿಟ ಪಟಪಟ ಅಂದ್ರೇನು? ಓಹೋ, ಈಗ ಅರ್ಥವಾಯ್ತು. ಅಂಡ ಪಿಂಡ ಬ್ರಹ್ಮಾಂಡ ಕಟಾಕಟದಲ್ಲಿ ಅಂಡಪಿಂಡ ಬ್ರಹ್ಮಾಂಡ ಕಟಾಕಟದಲ್ಲಿ ನನ್ನ ಪಿಂಡ. ನಕ್ಷತ್ರಿಕ ಗುರುದೇವ ಗುರುದೇವ, ಅಯ್ಯೋ ಅಯ್ಯೋ ಗುರುದೇವ, ಏನು ಗುರುದೇವ? ಅಯ್ಯೋ, ನಿಮ್ಮ ಮುಖ ಒಳ್ಳೆ ಪ್ರಳಯ ರುದ್ರನಾಗಿ ಕಾಣ್ತಾ ಇದೆ. ಅಲ್ಲ, ಈ ನಿಮ್ಮ ಕೋಪಕ್ಕೆ ಏನು ಕಾರಣ? ಅಲ್ಲ, ಯಾರ ಕಾರಣ? ನನ್ನ ವಿಶ್ವ ಪ್ರಯತ್ನದ ಕಾಡಿಗಿಚ್ಚಿಗೆ ಸಿಕ್ಕ ಆ ಹುಲುಮಾನವನ ಗತಿ ಏನಾಗುವುದೆಂಬುದನ್ನು ಕಂಡು ಕತ್ತರಿಸದಿರುವನೆಯೋ ವಸಿಷ್ಠ. ಕಷ್ಟ ವಸಿಷ್ಠ. ಗುರುಗಳೇ, ಏನಂದ ಮುನಿಶ್ರೇಷ್ಠ? ವಸಿಷ್ಠ ಇಂದಿನಿಂದ ಅವರ ಭ್ರಷ್ಟ. ಕಷ್ಟ ಗುರುಗಳೇ, ಆ ವಸಿಷ್ಠರು ಅಂತ ಕೆಲಸ ಏನು ಮಾಡಿದ್ರು? ಅವನು ತನ್ನನ್ನು ಪೋಷಿಸುತ್ತಿರನೆಂಬ ಪುರಸ್ಕಾರದಿಂದ ಆ ಹರಿಶ್ಚಂದ್ರನನ್ನು ಮಹಾಸತ್ಯಸಂಧನೆಂದು ಹೊಗಳುತ್ತಿದ್ದಾನೆ. ನೋಡುತ್ತಿರೋ ಆ ಸತ್ಯಸಂಧನ ಅವಸ್ಥೆಯನ್ನು. ಗುರುಗಳೇ, ಆ ವಸಿಷ್ಠನ ಮೇಲಿನ ಕೋಪದಿಂದ ಹರಿಶ್ಚಂದ್ರನ ಮೇಲೆ ಏಕೆ ತಮ್ಮ ಕೋಪ, ಆಗ್ರಹ? ಆ ಹರಿಶ್ಚಂದ್ರನ ಸತ್ಯಾಸತ್ಯತೆಗಳ ಪರೀಕ್ಷೆ ನಡೆದಾಗಲೇ ಅಲ್ಲವೇ ಆ ವಸಿಷ್ಠನ ಸತ್ತೊಡಗುವುದು. ಗುರುಗಳೇ, ತಾವು ನನಗೆ 1 ವಾರ ಕಾಲಾವಕಾಶ ಕೊಡಿ. ನಾನು ಈಗಲೇ ಹರಿಶ್ಚಂದ್ರ ಮಹಾರಾಜನ ಆಸ್ಥಾನಕ್ಕೆ ಹೋಗಿ, ಮಹಾರಾಜ, ವಿಷಯ ಹೀಗಾಗೋಗಿದೆ, ನಿಮ್ಮ ಗುರುಗಳು ನಮ್ಮ ಗುರುಗಳು ಇಬ್ಬರನ್ನು ಕೂರಿಸ್ಕೊಂಡು ಒಂದು ಸುಳ್ಳು ಹೇಳು ಅಂತ ಹೇಳ್ಸಿದ್ದೀನಿ. ಪಾಪ ಯಾಕೆ ಕಷ್ಟ ಬೀಳಬೇಕು ಅವರು? ನಕ್ಷತ್ರಿಕ, ಆ ಹರಿಶ್ಚಂದ್ರನು ಅಷ್ಟು ಸುಲಭವಾಗಿ ಅಸತ್ಯವನ್ನಾಡುವಂತಿದ್ದರೆ ಆ ವಸಿಷ್ಠ ಅಂತಹ ಕಠಿಣ ಪ್ರತಿಜ್ಞೆಯನ್ನು ಮಾಡುತ್ತಿರಲಿಲ್ಲ. ನಾನು ಹೇಗಾದರೂ ಮಾಡಿ ಆ ಹರಿಶ್ಚಂದ್ರನಿಗೆ ಅಷ್ಟ ಕಷ್ಟಗಳಿಗೆ ಗುರಿ ಮಾಡಿ ತನಗಾದ ಅನ್ಯಾಯವನ್ನು ಅನರ್ಥವನ್ನು ಸಹಿಸಲಾಗದೆ ಮೈ ಮರೆತಾದರೂ ಅಸತ್ಯವನ್ನಾಡುವಂತೆ ಮಾಡುತ್ತೇನೆ. ಆ ವಸಿಷ್ಠನನ್ನು ಋಷಿ ಸಮ್ಮುಖದಿಂದ ಬಹಿಷ್ಕರಿಸಿ ಪುರಾಣ ಪರಂಪರೆಯಲ್ಲಿ ಅವನ ಹೆಸರಿಗೆ ಮಸಿಯನ್ನು ಬಳಿದು ಯೋಗ ಪರಂಪರೆಯಲ್ಲಿ ಈ ವಿಶ್ವಾಮಿತ್ರನೇ ಮೊದಲಿಗನೆಂಬ ಕೀರ್ತಿಯನ್ನು ಗಳಿಸುತ್ತೇನೆ. ಗುರುದೇವ, ತಾವು ಆ ಯೋಗ ಮಂಡಲದಲ್ಲಿ ಕೀರ್ತಿ ಪಡೆದಾಗ ತಮ್ಮ ಶಿಷ್ಯನಾದ ಈ ನಕ್ಷತ್ರನ ಹೆಸರು ಕೂಡ ಅದರಾವರವಾಗಿರುವಂತೆ ಆಶೀರ್ವಾದ ಮಾಡಿ ಗುರುದೇವ. ಸರಿ ಗುರುದೇವ, ಈಗ ಹರಿಶ್ಚಂದ್ರನ ಬಾಯಿಂದ ಯಾವ ರೀತಿ ಅಸತ್ಯ ಆರಿಸ್ಬೇಕು ಅಂತ ಇದ್ದೀರಾ? ಲೋಕ ಕಲ್ಯಾಣಕ್ಕಾಗಿ ಒಂದು ಮಹಾಯಾಗವನ್ನು ಆಚರಿಸಬೇಕೆಂದು
ಅದಕ್ಕೆ ಬೇಕಾಗಿರುವ ಧನರಾಶಿಯನ್ನು ನಿನ್ನಿಂದ ಪರಿಗ್ರಹಿಸಬೇಕೆಂದು ಪ್ರಾರಂಭಿಸುತ್ತೇವೆ. ಅಲ್ಲ ಗುರುದೇವ, ಕೇಳಿದಷ್ಟು ಹಣ ಆತ ಕೊಟ್ಬಿಟ್ರೆ ಏನ್ ಮಾಡ್ತೀರಾ? ನಕ್ಷತ್ರಿಕ, ನಾನಲ್ಲ ಅವನು. ನನ್ನನ್ನೇನು ಬಡ ಬ್ರಾಹ್ಮಣನಂತೆ ಆಜೀವ ಪರ್ಯಂತ ಸಾಕಾಗುವಷ್ಟು ಪ್ಯಾಚಿಸುವಂತೆ ಭಾವಿಸಿದೆಯಾ? ಆ ಹರಿಶ್ಚಂದ್ರನ ಭಂಡಾರದಲ್ಲಿರುವ ಹೊನ್ನಿನ ಸಹಸ್ರ ಪಾಲು ಅಧಿಕವಾಗಿ ಅಪೇಕ್ಷಿಸುತ್ತೇನೆ. ಆಗ ಆತ ಅದನ್ನು ಕೊಡಲಾಗದೆ ನಮಗೆ ಶರಣಾಗುವುದಿಲ್ಲವೇ? ಆಗ ಅವನು ವಚನಭ್ರಷ್ಟನಾಗುವುದಿಲ್ಲವೇ? ತಮ್ಮ ಕಲ್ಪನಾ ಶಕ್ತಿ ಬಹಳ ಆಳವಾದದ್ದು. ಇದನ್ನೆಲ್ಲ ತಾವು ಎಷ್ಟು ದಿನದಿಂದ ಲೆಕ್ಕ ಹಾಕಿದ್ರು? ನಾವಿಂದೇ ಅಯೋಧ್ಯೆಯನ್ನು ತಲುಪಬೇಕು. ಆದಷ್ಟು ಬೇಗ ನಮ್ಮ ಪ್ರತಿಜ್ಞೆಯನ್ನು ಪೂರೈಸಬೇಕು. ಗುರುದೇವ, ನನ್ನದೊಂದು ಸಣ್ಣ ಪ್ರಾರ್ಥನೆ. ಏನದು? ಮತ್ತೇನಿಲ್ಲ, ನಾವು ರಾಜಭೋಜನ ಮಾಡಿ ಬಹಳ ವರ್ಷಗಳಾಗೋಗ್ಬಿಟ್ಟಿದ್ವಿ. ಆದ್ರಿಂದ ತಾವು ಅರಮನೆಗೆ ಹೋದ ತಕ್ಷಣ ಈ ವಿಷಯ ತೆಗೆದು ಮಹಾರಾಜನ ಮನಸ್ಸು ಕೆಡಿಸ್ಬಿಡ್ಬೇಡಿ. ಅಲ್ಲಿಗೆ ಹೋಗಿ ಅಲ್ಲಿ ಆದರ ಆತಿಥ್ಯ ಭೋಜನ ಎಲ್ಲ ಆದ ನಂತರ ತಾವು ಈ ವಿಷಯ ತಗೊಳ್ಬೋದು. ಆಗಲಿ, ಆಲೋಚಿಸೋಣ. ಅದೆಲ್ಲ ಆಗಲ್ಲ, ತಾವು ಅಂತ ಮಾತು ಕೊಡ್ಬೇಕು. ನಾವಿನ್ನ ಹೊರಡೋಣವೇ? ಗುರುದೇವ, ಇದು ರಾಹುಗಾಲ ಕಳೆದಿಲ್ವಲ್ಲ? ನಾವು ಹೊರಡುತ್ತಿರುವುದು ಅಶುಭ ಕಾರ್ಯಕ್ಕಲ್ಲವೇ? ನೋಡೋ, ನನ್ನ ಮಂತ್ರಶಕ್ತಿಯಿಂದ ಆ ಹರಿಶ್ಚಂದ್ರನ ರಾಜ್ಯದಲ್ಲಿ ಕಾಡು ಮೃಗಗಳ ಹಾವಳಿ ಅಧಿಕವಾಗುವಂತೆ ಮಾಡುತ್ತೇನೆ. ಎಂತ ಕೆಲಸ ಮಾಡ್ಬಿಟ್ರಿ ಅಲ್ಲ? ಈ ಕಾಡು ಪ್ರಾಣಿಗಳ ಅವಳಿ ಅಧಿಕ ಆಗ್ಬಿಟ್ರೆ ನಾವು ಅಲ್ಲಿಗೆ ಹೋಗೋದಾದ್ರೆ ಆಗಿ ತಾವು ಮಾಡೋ ಕೆಲಸ ಅಲ್ಲ. ಹೀಗೆ ಮುಚ್ಚು ಬಾಯಿ ಮೂರ್ಖ, ಬಾ ನನ್ನ ಹಿಂದೆ. ಅಯೋಧ್ಯ ಸಾಮ್ರಾಜ್ಯ ಸಂರಕ್ಷಣಾರ್ಥ ಅಖಿಲ ಶ್ರೇಯೋಪಿತ ಅಖಂಡ ಪುಣ್ಯ ಚರಿತ ಶ್ರೀ ಶ್ರೀ ಹರಿಶ್ಚಂದ್ರ ಮಹಾರಾಜರಿಗೆ, ರಾಣಿ ಚಂದ್ರಮತಿ ದೇವಿಯವರಿಗೆ, ಕುಮಾರ ಲೋಹಿತಾಶ್ವರಿಗೆ, ಸತ್ಯಕೀರ್ತಿ ಪ್ರಭು, ನಮ್ಮ ಆಳ್ವಿಕೆಯಲ್ಲಿ ಅಯೋಧ್ಯೆಯ ಪುರಜನರೆಲ್ಲರೂ ಸುಖ ಸಂತೋಷದಿಂದಿರುವರೇ ಪ್ರಭು? ತಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಖ ಸಂತೋಷದಿಂದ ಇರುವರು ಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ, ಮಹದಾನಂದವಾಯಿತು. ಸತ್ಯಕೀರ್ತಿಗಳೇ ಪ್ರಭು, ನಿಮ್ಮಂತಹ ಮಂತ್ರಿಗಳು ನಮ್ಮ ಆಸ್ಥಾನದಲ್ಲಿರುವುದು ನಮ್ಮ ಭಾಗ್ಯವೇ ಸರಿ. ಮುನಿಕುಲ ತಿಲಕ ರಾಜ ಋಷಿ ಶ್ರೀ ಶ್ರೀ ವಿಶ್ವಾಮಿತ್ರ ಮಹರ್ಷಿಗಳು ಆಗಮಿಸುತ್ತಿದ್ದಾರೆ. ಜೈ ಪರಾಗ್, ಬಹುಪರಾಗ್, ಜೈ ಪರಾಗ್. ಮುನಿಕುಲ ತಿಲಕ, ಯತಿವರ ಚಂದ್ರ, ಯೋಗಿ ರಾಜೇಂದ್ರ
ಈ ಹರಿಶ್ಚಂದ್ರನ ಪ್ರಣಾಮಗಳು. ದೀರ್ಘಾಯುಷ್ಮಾನ್ ಭವ. ಮಹರ್ಷಿಗಳೇ, ತಮ್ಮ ಪಾದಧೂಳಿನಿಂದ ಈ ಅಯೋಧ್ಯೆಯ ಅರಮನೆ ಪಾವನವಾಯಿತು. ನಾನು ಧನ್ಯನಾದೆ, ಕೃತಾರ್ಥನಾದೆ. ಬನ್ನಿ ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ದೇವಿ, ಮಹರ್ಷಿಗಳು ತಮಗೆ ತಮ್ಮ ಸೇವಾ ಸೌಭಾಗ್ಯವನ್ನು ಕರುಣಿಸಿದ್ದಾರೆ. ಬಾ ದೇವಿ, ಅವರ ಕೃಪಾಶೀರ್ವಾದವನ್ನು ಪಡೆಯೋಣ. ದೀರ್ಘ ಸುಮಂಗಲಿ ಭವ. ಚಿರಂಜೀವಿ ಭವ. ಮಹರ್ಷಿಗಳೇ, ನನ್ನಿಂದ ಕಿಂಚಿತ್ತೂ ಸೇವಾ ಸೌಭಾಗ್ಯವಾಗುವಂತಿದ್ದರೆ ತಪ್ಪದೆ ತಿಳಿಸಬೇಕು. ಹರಿಶ್ಚಂದ್ರ ನಿರಂತರ ಧರ್ಮಪಾರಾಯಣನಾಗಿ ಶುದ್ಧ ಚರಿತನಾಗಿ ಸೂರ್ಯವಂಶಕ್ಕೆ ಅಪಾರ ಕೀರ್ತಿಯನ್ನು ತಂದಿರುವೆ. ನಿನ್ನನ್ನು ನೋಡಿ ನಮಗೆ ಹೆಮ್ಮೆ ಎನಿಸಿದೆ. ಅದೆಲ್ಲವೂ ತಮ್ಮ ಕೃಪಾಶೀರ್ವಾದದಿಂದಲ್ಲವೇ ಪೂಜ್ಯರೇ? ಹರಿಶ್ಚಂದ್ರ, ನಾವೀಗ ಕಾರ್ಯಾರ್ಥವಾಗಿ ಬಂದಿದ್ದೇವೆ. ಅಪ್ಪಣೆ ಮಾಡಿ ಶಿರಸಾವಹಿಸಿ ನಡೆಸಿಕೊಡುತ್ತೇನೆ. ಪರಮೇಶ್ವರನ ಪ್ರೀತಿಗಾಗಿ ಒಂದು ಮಹಾಯಾಗವನ್ನು ಆಚರಿಸಲಿದ್ದೇವೆ. ಅದಕ್ಕೆ ಬೇಕಾಗುವಷ್ಟು ಧನರಾಶಿಯನ್ನು ನಿನ್ನಿಂದ ಪರಿಗ್ರಹಿಸಬೇಕೆಂದು ಸಂಕಲ್ಪಿಸಿ ಬಂದಿದ್ದೇವೆ. ಮಹಾರಾಜ, ನಮ್ಮ ಗುರುಗಳು ಮನಸ್ಸು ಮಾಡಿದ್ರೆ ಒಂದು ಕನ್ಸನ್ನೇ ಮಾಡಿದ್ರೆ ಸಾಕು, ಆ ಕುಬೇರನೆ ಬಂದು ಎಷ್ಟು ಬೇಕೋ ಅಷ್ಟು ಧನರಾಶಿ ಕೊಡಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ನಮ್ಮ ಗುರುಗಳಿಗೆ ನಿನ್ನ ಮೇಲಿನ ಆಗ್ರಹ ಅನುಗ್ರಹದಿಂದ ನಿನ್ನೆ ಕೇಳ್ತಾರೆ. ಅಲ್ವೇ ಗುರುದೇವ? ಮಹರ್ಷಿಗಳೇ, ತಮ್ಮ ಸತ್ಯ ಸಂಕಲ್ಪದಿಂದ ಈ ಪ್ರಪಂಚವೇ ಪವಿತ್ರವಾದಷ್ಟು ಸಂತೋಷ ನಮಗೆ ಲಭಿಸಿತು. ಆಜ್ಞೆ ಮಾಡಿ, ಎಷ್ಟು ಧನರಾಶಿ ಬೇಕು? ಒಂದು ಮಹೋನ್ನತವಾದ ಮಾತಂಗದ ಮೇಲೆ ಒಬ್ಬ ದೀರ್ಘಕಾಯನು ಮಹಾಬಲಶಾಲಿಯಾದ ವ್ಯಕ್ತಿಯು ನಿಂತು ಒಂದು ಕವಣೆಯಿಂದ ಕವಣೆಯನ್ನು ಆಕಾಶದೆತ್ತರಕ್ಕೆ ರಿವ್ವನೆ ರಿವ್ವಿದರೆ ಅದು ಎಷ್ಟು ಎತ್ತರ ಸಾಗಿ ಬರುವುದೋ ಅಷ್ಟು ಎತ್ತರದ ಸುವರ್ಣರಾಷ್ಟ್ರ. ಚಿತ್ತ ಪೂಜ್ಯರೇ, ತಮ್ಮಿಚ್ಛೆಯಂತೆ ಆಗಲಿ. ಸತ್ಯಕೀರ್ತಿ, ಮಹಾಪ್ರಭು, ಮಹರ್ಷಿಗಳು ಕೇಳಿದಷ್ಟು ಧನ ಸಂಪತ್ತನ್ನು ಕೂಡಲೇ ಸಿದ್ಧಪಡಿಸಿ ಆನೆಗಳ ಮೇಲೆ ಹೇರಿ ಅವರ ಆಶ್ರಮಕ್ಕೆ ತಲುಪಿಸುವ ಏರ್ಪಾಟು ಮಾಡು. ಅಪ್ಪಣೆ ಪ್ರಭು. ಅಕ್ಷತ್ರಿಗ ಇದ್ದೀನಿ ಗುರುದೇವ. ಅಲ್ಲ, ಆನೆ ಮೇಲೆ ನಾನೇ ನಿಂತ್ಕೊಂಡು ಕವಣೆ ಎಸಿಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಮುಚ್ಚು ಬಾಯಿ. ಪೂಜ್ಯರೇ, ತಾವಿನ್ನು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬಹುದಲ್ಲವೇ? ಮಹರ್ಷಿಗಳೇ, ತಮ್ಮ ದರ್ಶನಾನಂದದಿಂದ ನಾವು ಮೈಮರೆತು ಹೋದವು. ದಯಮಾಡಿ ಅಂತಃಪುರಕ್ಕೆ ದಯಮಾಡಿ. ಮುನಿಗಳ ಆಶ್ರಮಕ್ಕೆ ಧನರಾಶಿಯನ್ನು ತಲುಪಿಸುವ ಏರ್ಪಾಟ್ ಮಾಡೋಣವೇ? ಹರಿಶ್ಚಂದ್ರ, ನಿನ್ನ ದಾನಶೀಲತೆಗೆ ನಾವು ಮೆಚ್ಚಿದೆವು. ಆದರೆ ಈ ಧನರಾಶಿಯನ್ನು ಈಗಲೇ ಕಳುಹಿಸಿಕೊಡಬೇಕಾದ ಅಗತ್ಯವಿಲ್ಲ. ಆಗಬೇಕಾದ ಕೆಲಸಗಳು ಇನ್ನೂ ಅನೇಕವಿವೆ. ಯಜ್ಞಾವಸರ ಬಂದಾಗ ನಾವೇ ಹೇಳಿ ಕಳಿಸಿಕೊಡ್ತೇವೆ. ಅಲ್ಲಿವರೆಗೂ ನಮ್ಮ ಧನರಾಶಿ ನಿಮ್ಮ ಭಂಡಾರದಲ್ಲಿಯೇ ಭದ್ರವಾಗಿರಲಿ. ಪೂಜ್ಯರೇ, ತಮಗೆ ತಿಳಿಯದು ಏನಿದೆ, ಕಾಲವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ತಮ್ಮ ಧನರಾಶಿಯನ್ನು ತಮ್ಮ ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕೆಂದು ನನ್ನ ಮನವಿ. ಅಂದರೆ ನಮ್ಮ ಧನರಾಶಿಯನ್ನು ನಿಮ್ಮಲ್ಲಿ ಇರಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಹೇಳಿ ನಮ್ಮ ಆಜ್ಞೆಯನ್ನು ತಿರಸ್ಕರಿಸುವಿರಾ? ಕ್ಷಮಿಸಿ ಪೂಜ್ಯರೇ, ತಮ್ಮಿಚ್ಛೆಯಂತೆ ಆಗಲಿ. ಸತ್ಯಕೀರ್ತಿ, ಮಹಾಪ್ರಭು, ಅದೆಲ್ಲವೂ ನಮ್ಮ ಅರಮನೆಯ ಭಂಡಾರದಲ್ಲಿಯೇ ಇರಲಿ.
ಹರಿಶ್ಚಂದ್ರ ಈಗ ಪೂಜ್ಯರೇ, ತಾವಿನ್ನು ದಯಮಾಡಿಸಿ ದಯಾನಿಧಿ. ತಾವು ಆತಿಥ್ಯಕ್ಕೆ ಪ್ರಜಾಜನರೇ, ಏನಿದು ಏನಿದು ನಿಮ್ಮ ಆಹಾಕಾರ? ನಿಮ್ಮ ಈ ಆಹಾಕಾರಕ್ಕೆ ಕಾರಣವೇನೆಂದು ನನ್ನಲ್ಲಿ ವಿವರವಾಗಿ ತಿಳಿಸಿ. ಏನೆಂದು ಹೇಳಲಿ ಪ್ರಭು? ಕಾಡಿನಲ್ಲಿರುವ ಕ್ರೂರ ಮೃಗಗಳು ನಾಡನ್ನು ಪ್ರವೇಶಿಸಿ ನಮ್ಮ ಮನಮಠಗಳೆಲ್ಲವನ್ನೂ ನಾಶ ಮಾಡಿದ್ದಾರೆ. ಪ್ರಭು, ಏನೆಂದು ಹೇಳಲಿ? ಕಾಡು ಮೃಗಗಳು ನಮ್ಮ ಬೆಳೆಗಳನ್ನು ನಾಶ ಮಾಡಿ ನಮ್ಮ ಪ್ರಜೆಗಳನ್ನು ಕಾಪಾಡಿ ಪ್ರಭು, ಕಾಪಾಡಿ. ಪ್ರಭು, ಕಾಡಿನ ಕ್ರೂರ ಮುಖಗಳು ನಾಡಿಗೆ ಪ್ರವೇಶಿಸಿ ತುಂಬಾ ಹಿಂಸಿಸುತ್ತಿರುವವು ಪ್ರಭು. ಆದ್ದರಿಂದ ನೀವು ಬಂದು ನಮ್ಮನ್ನು ನಮ್ಮ ಪ್ರಜೆಗಳನ್ನು ಕಾಪಾಡಬೇಕೆಂದು ಪ್ರಾರ್ಥಿಸುವೆ ಪ್ರಭು. ಪ್ರಜಾಜನರೇ, ನೀವು ಚಿಂತಿಸುವ ಅಗತ್ಯವಿಲ್ಲ. ನಾವಿಂದೇ ರಾಜ್ಯದ ಬೇಟೆಗಾರರೆಲ್ಲರನ್ನೂ ಒಟ್ಟುಗೂಡಿಸಿ ನಾವಿಂದೇ ಬೇಟೆಗೆ ಹೊರಡುತ್ತೇವೆ. ನೀವೆಲ್ಲರೂ ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಹರಿಶ್ಚಂದ್ರ ಮಹಾರಾಜರಿಗೆ, ಹರಿಶ್ಚಂದ್ರ ಮಹಾರಾಜರಿಗೆ, ಹರಿಶ್ಚಂದ್ರ ಮಹಾರಾಜರಿಗೆ. ಸತ್ಯಕೀರ್ತಿ ಮಹಾಪ್ರಭು, ನಾವಿಂದೇ ಅರಣ್ಯಕ್ಕೆ ಬೇಟೆಗೆ ಹೊರಡಬೇಕಾಗಿದೆ. ರಥವನ್ನು ಸಿದ್ಧಪಡಿಸು. ಅಪ್ಪಣೆ. ಅಬೋ 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 ಆ ಲಾಡು, ಅಬೋ ಆ ಚಿರೋಟಿ, ಅಬೋ ಅಬೋ ಆ ಬೇಡಿ, ಅಯ್ಯೋ ಅಯ್ಯೋ ಅಯ್ಯೋ. ಗುರುದೇವ, ಅಂತ ರಾಜಭೋಜನ ವರ್ಷಕ್ಕೆ ಒಂದ್ಸರಿ ಸಿಕ್ಕೋದಾದ್ರೆ ನಾನು ಆ ಜನ್ಮ ಬ್ರಹ್ಮಚಾರಿಯಾಗೆ ಇದ್ದು ಬಿಡ್ತೀನಿ ಅಷ್ಟೇ. ಗುರುದೇವ, ಪ್ರಪಂಚದಲ್ಲೆಲ್ಲ ಸುಖಿಯಾದ ಪ್ರಜೆಗಳು ಅಂದ್ರೆ ಆ ಹರಿಶ್ಚಂದ್ರರಾಗಿದ್ದಾನೆ ಪ್ರಜೆಗಳೇ ಗುರುದೇವ. ಎಂದು ಆ ಪ್ರಜೆಗಳ ಪರಿಸ್ಥಿತಿ ಏನಾಗಿದೆ ಎಂದು ಬಲ್ಲೆಯ. ಅಯೋಧ್ಯ ನಗರವೆಲ್ಲವೂ ಗಜವ್ಯಾಘ್ರ ಸಿಂಹ ಶಾರ್ದೂಲಗಳ ನೆಲೆಯಾಗಿ ಅಸಂಖ್ಯಾತ ಪ್ರಜೆಗಳ ಪ್ರಾಣವನ್ನೇ ಹೀರುತ್ತಿವೆ. ಅಯ್ಯೋ ಗುರುದೇವ, ಎಲ್ಲ ತಮ್ಮ ಕಲ್ಪನೆ ಅಷ್ಟೇ. ನೀವು ಮಂತ್ರೋದರದಿಂದ ಹುಟ್ಟಿರೋ ಆ ಕ್ರೂರ ಪ್ರಾಣಿಗಳನ್ನ ಹರಿಶ್ಚಂದ್ರ ಮಹಾರಾಜ ಸೂರ್ಯ ಮಂತ್ರ ಜಪಿಸಿ ಬಾಣ ಬಿಟ್ಟು ಎಲ್ಲ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ರು. ಯಾರಿವನು? ಯಾರಿವನು? ಅಪರ ಬ್ರಹ್ಮ ವಿಶ್ವಾಮಿತ್ರ. ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನಗೇನು ಗೊತ್ತೇ ಆಗ್ತಿಲ್ಲ. ಏನು ನಿನ್ನ ಗೋಳು? ಏನಿಲ್ಲ, ನೀವು ಹರಿಶ್ಚಂದ್ರನ್ ಹಿಡ್ಕೊಂಡಿದ್ರು ಅಥವಾ ಹರಿಶ್ಚಂದ್ರ ನಿಮ್ಮನ್ನೇ ಹಿಡ್ಕೊಂಡಿದ್ದು ಯೋಚನೆ ಮಾಡ್ತಾ ತಳಕ ಹಾಕಿ ಚೀರ್ತಾ ಇದ್ದೀನಿ. ಅಲ್ಲ ಗುರುದೇವ, ಕೇಳಲ್ಲ ಕೇಳಲ್ಲ ಅಂತ ಹೇಳಿ ಕೇಳಬಾರ್ದೇನಷ್ಟು ಧನರಾಶಿ ಕೇಳಿದ್ರಿ ಅಲ್ವಾ? ಆತ ಕೊಟ್ಬಿಟ್ಟ, ನೀವೇನಾದ್ರು ತಂದ್ರ ಅಲ್ಲೇ ಬಿಟ್ಟು ಬಂದ್ರಿ. ಏನಾಯ್ತು ನಿಮ್ಮ ಪಟ್ಟು? ಏನಾಯಿತು ನನ್ನ ಪಟ್ಟು? ಹರಿಶ್ಚಂದ್ರನು ಕಾಡಿಯಲ್ಲಿ
ಬೇಟೆಯಾಡಲು ಬರುತ್ತಾನೆ. ವಿಶ್ರಾಂತಿಗಾಗಿ ಇಲ್ಲೇ ಸಮೀಪದಲ್ಲಿಯೇ ಒಂದು ಉದ್ಯಾನವನವನ್ನು ನಿರ್ಮಿಸುತ್ತೇನೆ. ಹರಿಶ್ಚಂದ್ರನು ತನ್ನ ಪರಿವಾರದಿಂದ ಬೇರ್ಪಟ್ಟು ಅಲ್ಲಿಗೆ ಬಂದು ವಿಶ್ರಾಂತಿ ಪಡೆಯುತ್ತಿದ್ದಾನೆ. ಆಗ ನಕ್ಷತ್ರಿಕ, ಯಾರಿಗೆ ಸಾಧ್ಯವೋ ಇಂತಹ ಸೊಗಸುಗಾರ್ತಿಯನ್ನು ಸೃಷ್ಟಿಸಲು? ಅಯ್ಯೋ ಅಯ್ಯೋ ಅಯ್ಯೋ, ತಮ್ಮನ್ನು ಬಿಟ್ರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಇಂಥ ಸೊಗಸುಗಾರ್ತಿರಲ್ಲ. ಕುಮಾರಿಯರೇ, ಕುಮಾರಿಯರೇ, ಇತ್ತ ಬನ್ನಿ. ಇಲ್ಲೇ ಸಮೀಪದಲ್ಲಿಯೇ ಒಂದು ಉದ್ಯಾನವನವಿದೆ. ಅಲ್ಲಿಗೆ ಹರಿಶ್ಚಂದ್ರನು ವಿಶ್ರಾಂತಿಗಾಗಿ ಬರುತ್ತಿದ್ದಾನೆ. ನೀವು ನಿಮ್ಮ ಒಲವು ವಯ್ಯಾರಗಳನ್ನು ಅವನಿಗೆ ತೋರಿಸಿ ಲಗ್ನವಾಗುವಂತೆ ಒಪ್ಪಿಸಿಕೊಳ್ಳಿ. ಹೊರಡಿ. ಅವ್ರು ಹೊರಡಿ ಅಂತ ಹೋಗ್ಬಿಟ್ರಲ್ಲ. ಯಾರು ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಯಾಕ ನಿಂಗೆ ಗೊತ್ತಾ? ನೋಡಿಲಿ, ನಾವು ಅಡವಿಯ ಬಾಲಕಿಯರು, ಮಾತಂಗ ಕನ್ಯೆಯರು. ಏನು ಹೇಳ್ತೀರಾ? ಗುರುದೇವ, ಎಲ್ಲಿ ತಮ್ಮ ಸೃಷ್ಟಿ ಅಂತ ಹೇಳ್ಬಿಡ್ತಿರೋ ಅಂತ ನಾನು ಆ ಥರ ಹೇಳಿ ಕಳಿಸಿದೆ. ಭಲೇ ನಕ್ಷತ್ರಿಕ, ಭಲೇ, ನಿನಗೂ ಬುದ್ಧಿ ಇದೆ. ಗುರುದೇವ, ಈಗ ಇವರಿಬ್ರು ಹೋದ್ರು. ಇಂಥ ಅಂದಗಾತಿರ್ ನೋಡಿ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ. ಅವನು ಮದುವೆ ಆಗ್ಬಿಟ್ಟ. ಆ ಮದುವೆ ಆಗ್ಬಿಟ್ರೆ ಏನಾಯ್ತು ನಿಮ್ಮ ಪಟ್ಟು? ನಕ್ಷತ್ರಿಕ, ಆ ಹರಿಶ್ಚಂದ್ರನು ನನ್ನ ಕುಮಾರಿಯರನ್ನು ಲಗ್ನವಾದರೆ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿ ಚಂದ್ರಮತಿ ದೇವಿಗೆ ದ್ರೋಹ ಮಾಡಿದಂತಾಗುವುದಿಲ್ಲವೇ? ಆಗ ಅವನು ವಚನ ಭ್ರಷ್ಟನಾಗುವುದಿಲ್ಲವೇ? ಅಯ್ಯೋ 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 ಅಯ್ಯೋ, ತಮ್ಮ ಕಲ್ಪನಾ ಶಕ್ತಿ, ತಮ್ಮ ದಯೆ, ಶಾಂತಿ, ಕರುಣೆ ಇವನ್ನೆಲ್ಲ ತಮ್ಮ ಹತ್ರ ಕೇಳಿ ತಿಳ್ಕೊಳ್ಬೇಕು, ನೋಡಿ ಮಾಡಬೇಕು ಗುರುದೇವ. ನಡೆ. ಗುರುದೇವ, ಈ ಆನಂದನ ನಾನು ಸ್ವಲ್ಪ ನೋಡ್ಕೊಂಡ್ಬರ್ತೀನಿ. ನನಗೂ ಸ್ವಲ್ಪ ಅವಕಾಶ ಕೊಡಿ. ಸತ್ಯಸಂಧ, ಸತ್ಯವ್ರತ, ಹರಿಶ್ಚಂದ್ರ, ಹರಿಶ್ಚಂದ್ರ, ಹರಿಶ್ಚಂದ್ರನೇ. ಏನೇ ವಿಚಿತ್ರ, ಇಂತಹ ದಟ್ಟರಣ್ಯದಲ್ಲಿ ಇಂತಹ ಉದ್ಯಾನವನವೇ? ಒಂದು ಸೊಗಸಾಗಿದೆ. ಬಾಲಕಿಯರೇ, ನೀವು ಯಾರು? ಅಂದರೆ ಅಂದರೆ ಅಡವಿಯ ಬಾಲಕಿಯರೇ? ಏನು ಗಾನನಾಟ್ಯವೇ? ಆಗಬಹುದು.
ತರಗಡೆ ತರಗಡೆ ತಕ್ಕಿಲ್ಲ ತಕ್ಕಿಲ್ಲ ತೈ. ನೀನು ನನಗೆ ಸಿಕ್ಕಿ ಬಿದ್ದೆಯೋ ರಾಜ, ನಾವು ನಿನಗೆ ದಕ್ಕಿ ಹೋದೆವು ರಾಜ. ಓ ರಾಜ, ನೀನು ನನಗೆ ಸಿಕ್ಕಿ ಬಿದ್ದೆಯೋ ರಾಜ, ನಾವು ನಿನಗೆ ದಕ್ಕಿ ಹೋದೆವು ರಾಜ. ಓ ರಾಜ, ಸಾವೋ ಬಂಗಾರ ರಾಜ ಸಾವೋ, ಸಾವೋ ಸಿಂಗಾರ ರಾಜ ಸಾವೋ, ಸಾವೋ ಬಂಗಾರ ರಾಜ ಸಾವೋ, ಸಾವೋ ಸಿಂಗಾರ ರಾಜ ಸಾವೋ. ತಂಪು ಗಾಳಿಗೆ ಸೆರಗು ಸರಿಯಲು ಹೊಯ್ ಹೊಯ್ ಹೊಯ್, ಅದರ ಗಾಳಿಗೆ ಎದೆಯ ಮಿಡಿಯಲು, ಅದರ ಗಾಳಿಗೆ ಎದೆಯ ಮಿಡಿಯಲು ನಿಲ್ಲದ ಜೀವ ಹಾರಿ ಬಂದೆವು ರಾಜ, ಹಾರಿ ಸೇರಿ ತೋರಿಕೊಂಡೆವು ರಾಜ. ಓ ರಾಜ, ನಿಲ್ಲದ ಜೀವ ಹಾರಿ ಬಂದೆವು ರಾಜ, ಹಾರಿ ಸೇರಿ ತೋರಿಕೊಂಡೆವು ರಾಜ. ಓ ರಾಜ, ಬಂಗಾರ ರಾಜ ಸಾವೋ, ಸಾವೋ ಸಿಂಗಾರ ರಾಜ ಸಾವೋ, ಸಾವೋ ಬಂಗಾರ ರಾಜ ಸಾವೋ, ಸಾವೋ ಸಿಂಗಾರ ರಾಜ ಸಾವೋ. ಕಲುವು ನಿನ್ನಯ ಚೂಪು ಕಣ್ಗಳು ಹೋಯ್ ಹೋಯ್ ಹೋಯ್, ನಿಲ್ಲಿಸಿ ಮಾರನ ಬಾಣ ಎಸೆಯುವೋ, ತಾಳಲಾರದೆ ಸೋತು ಬಂದೆವು ರಾಜ, ಹಾರಿ ಸೇರಿ ಬೇಡಿಕೊಂಬೆವು ರಾಜ. ಓ ರಾಜ, ತಾಳಲಾರದೆ ಸೋತು ಬಂದೆವು ರಾಜ, ಸೋತು ನಿಂತು ಬೇಡಿಕೊಂಬೆವು ರಾಜ. ಓ ರಾಜ, ಸಾವೋ ಬಂಗಾರ ರಾಜ ಸಾವೋ, ಸಾವೋ ಸಿಂಗಾರ ರಾಜ ಸಾವೋ, ಸಾವೋ ಬಂಗಾರ ರಾಜ ಸಾವೋ, ಸಾವೋ ಸಿಂಗಾರ ರಾಜ ಸಾವೋ. ಹೋಯ್ 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 ಹೋಯ್, ವಯಸ್ಸು ತುಂಬಲು ಒಲವು ಅರಳಲು ಹೋಯ್ ಹೋಯ್ ಹೋಯ್, ಮನಸ್ಸು ಮೋಹದ ಬಾಣ ಎಸೆಯೋ, ಓಡಿಕೊಂಡೆ ಓಡಿ ಬಂದೆವು ರಾಜ, ತಾಳಾಡಿ ಬೇಡಿಕೊಂಡೆವು ರಾಜ. ಹೋಯ್ ರಾಜ, ಓಡಿಕೊಂಡೆ ಓಡಿ ಬಂದೆವು ರಾಜ, ಓಡಿ ಓಡಿ ಬೇಡಿಕೊಂಡೆವು ರಾಜ. ಓ ರಾಜ, ಸಾವೋ ಬಂಗಾರ ರಾಜ ಸಾವೋ, ಸಾವೋ ಸಿಂಗಾರ ರಾಜ ಸಾವೋ, ಸಾವೋ ಬಂಗಾರ ರಾಜ ಸಾವೋ, ಸಾವೋ ಸಿಂಗಾರ ರಾಜ ಸಾವೋ. ಬಾಲಕಿಯರೇ, ನಿಮ್ಮ ನಾಟ್ಯವು ಸೊಗಸಾಗಿತ್ತು. ಆದ್ದರಿಂದ ತೆಗೆದುಕೊಳ್ಳಿ ಈ ಬಹುಮಾನವನ್ನು. ರಾಜ, ನೀವು ನಮ್ಮನ್ನು ಲಗ್ನವಾಗಬೇಕು. ರಾಜ, ನಮ್ಮನ್ನು ಮದುವೆಯಾಗಲೇಬೇಕು. ಶಾಂತಂ ಬಾಬು, ಶಾಂತಂ ಬಾಬು. ಬಾಲಕಿಯರೇ, ಈ ಕೋರಿಕೆ ಸಲ್ಲದು. ನಾನು ವಿವಾಹಿತನು, ಮೇಲಾಗಿ ಏಕಪತ್ನಿ ವ್ರತಸ್ಥನು. ರಾಜ, ನಮ್ಮನ್ನು ಲಗ್ನವಾಗಲೇಬೇಕು. ನಮ್ಮನ್ನು ಮದುವೆಬೇಕು. ಹೌದು ರಾಜ, ನೀವು ನಮ್ಮನ್ನು ಮದುವೆಯಾಗಲೇಬೇಕು. ಬಾಲಕಿಯರೇ, ಬಾಲಕಿಯರೆಂದು ಸುಮ್ಮನಿದ್ದರೆ ಅತಿಯಾಗಿ ಮಾತನಾಡುತ್ತಿರುವಿರಿ. ಹೊರಡಿ. ಪ್ರಭು, ನೀವಿಲ್ಲಿ ಈ ಬಾಲಿಕೆ ಯಾರೋ ಏನು, ಅವರನ್ನು ರಾಜ ಮರ್ಯಾದೆಯಿಂದ ಕಳಿಸಿಕೊಡು. ಬಾಲಿಕೆರೆ, ನೀವಿದ್ದು ಹೊರಡಿ.
ಪೂಜ್ಯರೇ, ಅಯ್ಯೋ ಅವ್ನು ಯಾರು ಅಂತ ತಿಳ್ಕೊಂಡೆ. ಒಳಗಡೆ ಹೋಗಿ ನೀವು. ನಮ್ಮ ಗುರುಗಳಿದಾರಲ್ಲ ಅವ್ರ ಕನ್ನೀರು. ಕುಮಾರಿಯರು. ಏನು? ವಿಶ್ವಾಮಿತ್ರ ಮಹರ್ಷಿಗಳ ಕುಮಾರಿಯರೇ? ಬನ್ನಿ, ಜಾಗೃತಿಯಾಗಿ ಹೋಗಿ ನೋಡೋಣ. ಕುಮಾರಿಯರೇ, ಎಲ್ಲಿಯ ಹರಿಶ್ಚಂದ್ರ? ಎಲ್ಲ ದುರಹಂಕಾರಿ, ಬನ್ನಿ. ನಮ್ಮ ಕನ್ಯೆಯನ್ನೇ ನಿರಾಕರಿಸಿದೀಯ. ಕ್ಷಣ ನೋಡಿ, ನೀವಿಬ್ರು ಒಟ್ಟಿಗೆ ಮದುವೆ ಆಗೋದಾದ್ರೆ ಹಾಗೆ ನೋಡಿ. ಈ ವರ್ಷ ಒಬ್ರು, ಒಂದು ವರ್ಷ ಒಬ್ರು ಮದುವೆ ಆಗೋದಾದ್ರೆ ನಾನು ಹೇಳಿ ನೋಡ್ತೀನಿ. ಇಲ್ವಾ? ನಮ್ಗೆ ಹಂಗಾರು ಮಾಡ್ಕೋ ಬಂದ್ಬಿಡ್ತಾನ ಅವನು. ಕುಮಾರಿಯರೇ, ಶಾಂತರಾಗಿ. ಗುರುದೇವ, ಹರಿಶ್ಚಂದ್ರ. ಅಯ್ಯೋ ಪಾಪ, ಹರಿಶ್ಚಂದ್ರ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ರು ಪಾಪ. ಅಯ್ಯೋ ಅವನಿಗೆ ಯೋಗ ಇಲ್ಲ ಅಂತ ಕಾಣುತ್ತೆ ಅಲ್ವಾ ಗುರುದೇವ? ನಮ್ಮ ಕುಮಾರಿಯರನ್ನೇ ನಿರಾಕರಿಸಿದೆಯ? ನಾಮಗಳು. ಪೂಜ್ಯರೇ, ನಿಮ್ಮ ಈ ಆಗ್ರಹಕ್ಕೆ ಕಾರಣವೇನು? ಅರ್ಥವಾಗಲಿಲ್ಲವೇ? ಗೊತ್ತಿದ್ದು ಕೇಳ್ತಾರೆ. ಹರಿಶ್ಚಂದ್ರ, ಮಾಡೋದೆಲ್ಲ ಮಾಡ್ಬಿಟ್ಟು ನೀನು ನಮ್ಮ ಕನ್ಯರನ್ನು ನಿರಾಕರಿಸಬಹುದೇ? ಪೂಜ್ಯರೇ, ಈ ಅಯೋಧ್ಯೆಗೆ ನಾನು ಅರಸನಾದರೂ ತಮ್ಮ ದೃಷ್ಟಿಯಲ್ಲಿ ತನೆಯನೇ ಅಲ್ಲವೇ? ತಮ್ಮ ತನೆಯನನ್ನು ತಾವು ತಪ್ಪು ಮಾಡೆನ್ನುವುದು ತರವೇ? ಇಲ್ಲ ಪೂಜ್ಯರೇ. ಹರಿಶ್ಚಂದ್ರ, ನೀನು ನಮ್ಮ ಆಜ್ಞೆಯನ್ನು ಉಲ್ಲಂಘಿಸಿದ ಅಹಂಕಾರಿ. ವಂಶವನ್ನುತ್ತರಿಸಲಿ ವಿವಾಹವೆನುತ, ವಂಶವನ್ನುತ್ತರಿಸಲಿ ವಿವಾಹವೆನುತ, ಅಗ್ನಿಸಾಕ್ಷಿಲಿ ವರಿಸಿದ ಪತ್ನಿಗಂದು ಕೊಟ್ಟ ಮಾತುಗಳೆಲ್ಲ ಅಸತ್ಯವೆನಿಸೋ ಈ ಕೆಟ್ಟ ಕಾರ್ಯವನ ಸಾಕು ನಿನ್ನ ಮೊಂಡುತನ. ನೀನು ನಮ್ಮ ಕುಮಾರಿಯರನ್ನು ಸ್ವೀಕರಿಸದಿದ್ದಲ್ಲಿ ಅಷ್ಟ ಕಷ್ಟಗಳಿಗೆ ಗುರಿ ಮಾಡಿ ಘೋರ ಯಾತನೆಯನ್ನು ಅನುಭವಿಸುವಂತೆ ಮಾಡುತ್ತೇನೆ. ಇದಕ್ಕೆ ನಿನ್ನ ಪ್ರತ್ಯುತ್ತರವೇನು? ಮಹರ್ಷಿಗಳೇ, ಏನೇ ಆದರೂ ನಾನು ಧರ್ಮ ವಿರುದ್ಧವಾಗಿ ನಡೆಯಲಾರೆ ಪೂಜ್ಯರೇ. ಯಾವುದು ನಿನ್ನ ಧರ್ಮ? ನಮ್ಮಂತಹ ತಪೋಧರರ ಆಜ್ಞೆಯನ್ನು ಪಾಲಿಸುವುದೇ ನಿಮ್ಮಂತಹ ರಾಜರ ಧರ್ಮ. ಪೂಜ್ಯರೇ, ಇಂತಹ ಅಧರ್ಮಾಚರಣೆಯು ನಮ್ಮಂತಹ ರಾಜರಿಗೆ ಧರ್ಮವೇ ಆದರೆ ಅಂತಹ ರಾಜ ಪದವಿಯನ್ನೇ ವರ್ಜಿಸಲು ನಾನು ಸಿದ್ಧನಿದ್ದೇನೆ. ಏನಂದೆ? ರಾಜ್ಯವನ್ನೇ ವರ್ಜಿಸುತ್ತೇನೆ ಎಂದೆಯ? ಆಡಿದ ಮಾತಿನಂತೆ ನಡೆದುಕೋ. ನಮಗೂ ಬಹುಕಾಲದಿಂದಲೂ ರಾಜ್ಯವನ್ನಾಳಬೇಕೆಂಬ ಬಯಕೆ ಇದೆ. ಮರು ಮಾತನಾಡದೆ ರಾಜ್ಯವನ್ನು ಕೊಟ್ಟು ಬಿಡು. ಧನ್ಯನಾದೆ ಪೂಜ್ಯರೇ, ಧನ್ಯನಾದೆ. ನಿಮ್ಮ ಅಮೋಘ ತಪಸ್ಸಾಧನೆಯಿಂದಲವೇ ಸೂರ್ಯವಂಶವು ಲೋಕ ಪ್ರಸಿದ್ಧಿಯಾದದ್ದು. ನೀವು ಹಾಡಿಸಿ ಚಲಿಸಿದ್ದಲ್ಲವೇ ಈ ಸಕಲ ಸಾಮ್ರಾಜ್ಯ. ನಿಮ್ಮ ಸಾಮ್ರಾಜ್ಯವನ್ನು ನೀವು ಕೋರುವುದು, ನಾವು ಕೊಡುವುದು. ಆಹಾ, ಇದಕ್ಕಿಂತಲೂ ಹೆಚ್ಚಿನ ಸೌಭಾಗ್ಯ ಬೇಕೆ? ಬನ್ನಿ ಪೂಜ್ಯರೇ, ಈಗಲೇ ಅಯೋಧ್ಯೆಗೆ ಬನ್ನಿ. ನಿಮ್ಮನ್ನು ಪಟ್ಟಾಭಿಷಕ್ತರನ್ನಾಗಿ ಮಾಡಿ ನಾನು ಕೃತಾರ್ಥನಾಗುತ್ತೇನೆ. ಹರಿಶ್ಚಂದ್ರ, ನಿನ್ನ ಶೌರ್ಯ ಕಾರ್ಯಗಳಿಗೆ ನಾವು ಮೆಚ್ಚಿದೆವು.
ಚಂದ್ರನು ಅಸ್ತಮಿಸಿ ರವಿಯು ಉದಯಿಸುವ ವೇಳೆಯಾಯಿತು. ನೀನು ಈಗಾಗಲೇ ದಣಿದಿರುವೆಯಾದ್ದರಿಂದ ಅರಮನೆಗೆ ತೆರಳಿ ವಿಶ್ರಾಂತಿಯನ್ನು ಪಡೆ. ಅಗತ್ಯವಿದ್ದಾಗ ನಾವೇ ನಿನ್ನನ್ನು ಸಲ್ಲಿಸುವೆವು. ಪಟ್ಟಾಭಿಷೇಕಕ್ಕೆ ಸಿದ್ಧತೆಯಾಗಲಿ. ಅಪ್ಪಣೆ ಪೂಜ್ಯ. ಹರಿಶ್ಚಂದ್ರ, ಆನಂದ ಸದನ ಅರವಿಂದ ನಯನ ಇನ ವಂಶಮಣಿಭೂಷಣ ದಿನ ದಿನವೂ ಬೆಳೆನಂದನ ದಿನ ದಿನವೂ ಬೆಳೆನಂದನ ಆನಂದ ಸದನ ಅರವಿಂದ ನಯನ ಇನ ವಂಶಮಣಿಭೂಷಣ ದಿನ ದಿನವೂ ಬೆಳೆನಂದನ ದಿನ ದಿನವೂ ಬೆಳೆನಂದನ ರತನೇ ಮನಿಯಮ ಕೃತ ಪುಣ್ಯ ಧರ್ಮ ಫಲವಾಗಿ ನೀ ಬಂದೆಯೋ ರತನೇ ಮನಿಯಮ ಕೃತ ಪುಣ್ಯ ಧರ್ಮ ಫಲವಾಗಿ ನೀ ಬಂದೆಯೋ ನೂರಾರು ಯುಗವೋ ನಿನ ಕೀರ್ತಿ ಧ್ವಜವೋ ನೂರಾರು ಯುಗವೋ ನಿನ ಕೀರ್ತಿ ಧ್ವಜವೋ ನೆಲೆಸಿ ನಲಿಸಿ ನೆರಳಿಯಲೋ ದಿನ ದಿನವೂ ಬೆಳೆನಂದನ ಆನಂದ ಸದನ ಅರವಿಂದ ನಯನ ಇನ ವಂಶಮಣಿಭೂಷಣ ದಿನ ದಿನವೂ ಬೆಳೆನಂದನ ದಿನ ದಿನವೂ ಬೆಳೆನಂದನ ಭೂಮಿಯಲ್ಲಿ ಮುನಿಗಳು ದಿವಿಯಲ್ಲಿ ಸುರರು ಭೂಮಿಯಲ್ಲಿ ಮುನಿಗಳು ದಿವಿಯಲ್ಲಿ ಸುರರು ಓಲೈಸಿ ತಲೆ ಕಾವರೋ ನೀರೇಳು ಲೋಕ ನೀರಾಳು ತನಕ ನೀರೇಳು ಲೋಕ ನೀರಾಳು ತನಕ ಸಿರಿಗೂ ಕಲಿಗೂ ತವರಾಗಲೋ ದಿನ ದಿನವೂ ಬೆಳೆನಂದನ ಆನಂದ ಸದನ ಅರವಿಂದ ನಯನ ಇನ ವಂಶಮಣಿಭೂಷಣ ದಿನ ದಿನವೂ ಬೆಳೆನಂದನ ದಿನ ದಿನವೂ ಬೆಳೆನಂದನ ಅಮ್ಮ ಅಪ್ಪಾಜಿ ಅಲ್ಲಮ್ಮ ನಿಮ್ಮ ಅಪ್ಪಾಜಿಯವರು ಅರಣ್ಯಕ್ಕೆ ಬೇಟೆಗೆ ಹೋಗಿದ್ದಾರೆ ಕುಮಾರ. ಹಾಗಾದರೆ ನೀನೇ ಯಾಕಮ್ಮ ರಾತ್ರಿ ದೇವರ ಮುಂದೆ ಕುಳಿತುಕೊಂಡು ಅಪ್ಪಾಜಿಗೆ ಒಳ್ಳೆಯದಾಗಲಿ ಎಂದು ಕೇಳ್ಕೊತಿದ್ದೆ. ಅದು ನಾನು ನೀನು ಹಾಗೂ ಪ್ರಜೆಗಳೆಲ್ಲರೂ ನಿಮ್ಮ ಅಪ್ಪಾಜಿಯವರಿಗೆ ಸದಾ ಒಳ್ಳೆಯದಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೋಬೇಕು ಕುಮಾರ. ಹಾಗಾದರೆ ನಾನು ಹಾಗಂತಲೇ ಕೇಳಿಕೊಳ್ಳಲಮ್ಮ. ಕೇಳಿಕೊ ಕಂದ. ತಾಯಿ ಭುವನೇಶ್ವರಿ, ನಮ್ಮ ಅಪ್ಪಾಜಿಗೆ ಸದಾ ಒಳ್ಳೆಯದಾಗಲಿ. ನಮ್ಮ ಅಪ್ಪಾಜಿ ಇವತ್ತು ಬೇಟೆಯಿಂದ ಬೇಗ ಬರಲಿ. ಆಹಾ, ಲೋಹಿತ, ಅಪ್ಪಾಜಿ. ಲೋಹಿತ ಮಗು,
ಪ್ರಾಣೇಶ್ವರ. ದೇವಿ, ಸ್ವಾಮಿ, ದಿಗ್ವಿಜಯದಿಂದ ಹಿಂದಿರುಗಿದ್ರಾ ಪ್ರಭು? ಇನ್ನೆಲ್ಲಿ ತಾಯಿ ದಿಗ್ವಿಜಯ? ದೇವಿ, ಸತ್ಯಕೀರ್ತಿಯನ್ನು ಸಮಾಧಾನಪಡಿಸಲು ನನಗೆ ಅಸಾಧ್ಯವಾಗಿದೆ. ಅವರು ನಮ್ಮಲ್ಲಿಟ್ಟಿರುವ ವಾತ್ಸಲ್ಯ ಅಂತರದು. ಆದರೆ ಏನು ಮಾಡಲಿ, ನನ್ನಿಂದ ಸಾಧ್ಯವಾಗಲಿಲ್ಲ. ಏಕೆ ಸ್ವಾಮಿ, ಏನಾಯಿತು? ದೇವಿ, ನಮ್ಮ ಸಕಲ ಸಾಮ್ರಾಜ್ಯವನ್ನು ವಿಶ್ವಾಮಿತ್ರ ಮಹರ್ಷಿಗಳಿಗೆ ದಾನ ಮಾಡಲು ಒಪ್ಪಿ ಬಂದಿದ್ದೇನೆ. ನಾಳೆಯೇ ಬರಬೇಕೆಂದು ಆಹ್ವಾನಿಸಿ ಬಂದಿದ್ದೇನೆ. ಕಾಲಾವಕಾಶವಿಲ್ಲದ್ದರಿಂದ ನಿನಗೆ ತಿಳಿಸಲು ಸಾಧ್ಯವಾಗಲಿಲ್ಲ. ದೇವಿ ಪ್ರಾಣೇಶ್ವರ, ಇದರಲ್ಲಿ ನನ್ನನ್ನು ಕೇಳುವ ಅವಶ್ಯಕತೆಯಾದರೂ ಏನು? ಯಾವುದೋ ಧರ್ಮ ಕಾರ್ಯಕ್ಕೋಸ್ಕರ ತಾವೇ ನಿರ್ಧಾರವನ್ನು ತೆಗೆದುಕೊಂಡು ಬಂದಿರ್ತೀರೆ? ಅಪ್ಪಾಜಿ, ಎಲ್ಲ ದಾನಕ್ಕಿಂತ ರಾಜ್ಯದಾನ ಶ್ರೇಷ್ಠವಲ್ಲವೇ? ನಿಜ ನಿಜ ಕುಮಾರ. ಕೇಳಿದಿರಾ ಸತ್ಯಕೀರ್ತಿಗಳೇ, ಕೇಳಿದಿರಾ? ಇಂತಹ ಕುಮಾರನು, ಇಂತಹ ಧರ್ಮಪತ್ನಿಯು ಇರುವಾಗ ನನಗೆ ಸಾಮ್ರಾಜ್ಯ ಬೇರೆ ಬೇಕೆ? ಸತ್ಯಕೀರ್ತಿ ಪ್ರಭು, ಮಹರ್ಷಿಗಳ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡು. ಅಪ್ಪಣೆ ಪ್ರಭು. ಬನ್ನಿ ಪೂಜ್ಯರೇ, ಬನ್ನಿ. ಅಡಿಗಡಿಗೆ ನಿಮ್ಮ ಕೃಪಾಶೀರ್ವಾದವು ದೊರೆತು ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡಿತು. ಬನ್ನಿ, ಸಿಂಹಾಸನವನ್ನು ಅಲಂಕರಿಸಿ. ಆ ಅಭಿಲಾಷೆಯಿಂದಲೇ ನಾವು ಇಲ್ಲಿಗೆ ಆಗಮಿಸಿರುವುದು ಕೂಡ. ಅಗತ್ಯವಾಗಿ ಅಲಂಕರಿಸಬಹುದು. ನಾವೀಗಲೇ ನಿಮ್ಮ ಸೇವೆಗೆ ಸಿದ್ಧರಾಗಿದ್ದೇವೆ. ರಾಜೇಂದ್ರ, ನಾವು ಈ ಸಿಂಹಾಸನವನ್ನು ಅಲಂಕರಿಸುವುದು ನಿಮಗೆ ಆನಂದವಲ್ಲವೇ? ಅಲ್ವೇ ಅಲ್ವೇ ಅಲ್ಲವೇ ಪೂಜ್ಯರೇ? ತಾವು ಮಹಾ ತಪಸ್ಸನ್ನಾಚರಿಸಿ ಮಹರ್ಷಿಗಳೆನಿಸುವಿರಿ. ತಾವು ಹಡಿಯಿಟ್ಟ ಹೆಡೆಯಲ್ಲ, ಬರಡಾಗಿದ್ದ ಭೂಮಿಯು ಹಸಿರೆದ್ದು ಹಸನಾಗುವುದಂತೆ. ತಮ್ಮ ಪಾದ ಸೇವೆಗೈದ ಪಾಮರರೂ ಪಂಡಿತರಾಗುವರಂತೆ. ಅಂತಹ ದಿವ್ಯ ಮೂರ್ತಿಗಳಾದ ನೀವು ಈ ಸಿಂಹಾಸನವನ್ನು ಅಲಂಕರಿಸುವುದರಿಂದ ಹಿನಕುಲಕ್ಕೆ ಘನಕೀರ್ತಿ ತರುವುದಲ್ಲವೇ ಪೂಜ್ಯರೇ? ರಾಜೇಂದ್ರ, ನಾವು ಈ ಸಿಂಹಾಸನದ ಸೋಪಾನದಲ್ಲಿ ಪಾದವಿರಿಸುವ ಮುನ್ನ ನಮ್ಮದೊಂದು ಪ್ರಶ್ನೆ ಇದೆ. ಅಪ್ಪಣೆಯಾದರೆ ಶಿರಸಾವಹಿಸಿ ನಡೆಸುತ್ತೇನೆ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಮಹಾತ್ಮ, ನಿತ್ಯವೂ ಸತ್ಯವನ್ನೇ ಅನುಸರಿಸುತ್ತಾ ಸುತ್ತೆಲ್ಲ ಸಾಮ್ರಾಜ್ಯದಲ್ಲೂ ಸತ್ಯವನ್ನೇ ವಿಸ್ತರಿಸಲು ಪ್ರಯತ್ನಿಸುತ್ತಿರುವಾಗ ಈ ಸತ್ಯ ಹರಿಶ್ಚಂದ್ರನಲ್ಲಿ ಸತ್ಯವಾಗಿ ಎಂದು ಒತ್ತಿ ಕೇಳಬೇಕೆ ಪೂಜ್ಯರೇ? ಅಪ್ಪಣೆ ಮಾಡಿ ನನ್ನ ಪಿತೃದೇವತೆಗಳ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಹರಿಶ್ಚಂದ್ರ, ನಿನ್ನ ಭಕ್ತಿ ಪೂಜ್ಯತೆಗೆ, ಸತ್ಯಸಂಧತೆಗೆ ನಾವು ಮೆಚ್ಚಿದೆವು. ಆದರೆ ನಮ್ಮನ್ನು ವಾಗ್ಮೂಲಕವಾಗಿ ಪ್ರಭುವೆನಿಸಿದರೆ ಸಾಲದು. ನೀನು ನಿನ್ನ ಸತಿಸುತರು ಸೇರಿ ಸಮಸ್ತ ಸಾಮ್ರಾಜ್ಯವನ್ನು ನಮಗೆ ಧಾರೆರೆದು ಕೊಡಬೇಕು. ತಿಳಿಯಿತೆ? ಅಗತ್ಯವಾಗಿ ಪೂಜ್ಯರೇ, ನೀವು ಈ ಸಿಂಹಾಸನವನ್ನು ಅಲಂಕರಿಸುವುದಾದರೆ ಚಂದನದ ವನದಲ್ಲಿ ಚಂದಿರನನ್ನು ತಂದ್ರಿಸಿದಂತೆ. ಸಂದೇಹವೇಕೆ ಸ್ವಾಮಿ? ಇಂದೊಂದು ಕಾಲದಲ್ಲಿ ಹಂದಣವನ್ನು ಅಲಂಕರಿಸಿ ಮಂದಿ ಮಾಗದರಿಂದಲೂ ಒಂದಿ ಮಾರ್ಪಲರಿಂದಲೂ ಪೂಜಿಸಲ್ಪಟ್ಟ ಕ್ಷತ್ರಿಯ ಬಂಧುವಲ್ಲವೇ ಸ್ವಾಮಿ? ಹಿಂದೆ ಈ ಕಾಂಚನ ಸಿಂಹಾಸನವನ್ನು ಅಲಂಕರಿಸಿ ಸಕಲ ರಾಜರಿಂದ ಓಲೈಸಿಕೊಂಡು ಈ ಅಯೋಧ್ಯೆಯನ್ನು ಅಮರಾವತಿಗೆ ಸಮವೆನಿಸಿ. ಮೆಚ್ಚಿದೆನು ಹರಿಶ್ಚಂದ್ರ.
ಮೆಚ್ಚಿದೆನು ನಿನ್ನ ಸತ್ಯ ಕಾರ್ಯಗಳನ್ನು. ಆದರೆ ಕೇಳು ನಮ್ಮ ನಿರ್ಧಾರ. ನೀನು ನಿನ್ನ ಸತಿಸುತರು ಹಾಗೂ ಕೆಲವು ಉಡುಗೆ ತೊಡುಗೆಗಳು ಮಾತ್ರ ನಿಮ್ಮ ಸ್ವತ್ತುಗಳು. ಉಳಿದ ಸಕಲ ಸಂಪತ್ತನ್ನು ಅಯೋಧ್ಯ ಸಾಮ್ರಾಜ್ಯಾದಿಯಾಗಿ ನಮಗೆ ಧಾರೆ ಎಳೆದು ಕೊಡಬೇಕು. ತಿಳಿಯಿತೆ? ಮಹಾರಾಜರು, ಮಹರ್ಷಿಗಳು ಯಾವಾಗಿನಿಂದ ಮಹಾರಾಜರಾಗಲು ಬಯಸುತ್ತಾರೆ? ಮಹಾರಾಣಿ, ನಾವು ಇಂದಿನಿಂದಲೇ ಸಾಮ್ರಾಟರಾಗ ಬಯಸಿದ್ದೇವೆ. ಅಪ್ಪಣೆ. ಯಾರಲ್ಲಿ? ಪವಿತ್ರವನ್ನು ತೆಗೆದುಕೊಳ್ಳುವುದು. ಅಯ್ಯೋ ಅಯ್ಯೋ ಅಯ್ಯೋ, ಹೀಗೆ ಉಂಟು ಮಹಾರಾಣಿ. ನಾನು ಎಲ್ಲವನ್ನು ಸಿದ್ಧಪಡಿಸಿಕೊಂಡೇ ಬಂದಿದ್ದೇನೆ. ನಾನಾದೇವ ಘನಂಗಳಂ ವಿಜರಮಾನ್ಯಂಗಳ್ ವಿನಾ ಭೂರಿ ಸಂಸ್ಥಾನೈಶ್ವರ್ಯ ಸಮೇತ ಸಂಭರಿತ ಮತ್ಸಾಮ್ರಾಜ್ಯ ಸರ್ವಸ್ವಂ ಗೈದೆನು. ಅಷ್ಟದಿಕ್ಕುಗಳು ಚಂದ್ರಾದಿತ್ಯರೇ ಸಾಕ್ಷಿಯೋ. ದಾನಂ ಗೈದೆನು ಆಡಿಕೊಳ್ಳು ಇಂದ್ರ ವೈಭೋಗದೇ. ಸರ್ವಧರ್ಮ ಸಾಕ್ಷಿಯಾಗಿ, ಸಕಲ ದೈವತೆಗಳ ಸಾಕ್ಷಿಯಾಗಿ, ಸಕಲರ ಸಮ್ಮತ ಸೂತ್ರವಾಗಿ ಈ ಸಕಲ ಸಾಮ್ರಾಜ್ಯವನ್ನು ಧಾರೆ ಎರೆದು ಕೊಡುತ್ತಿದ್ದೇನೆ. ಹರಿಶ್ಚಂದ್ರ ಮಹಾರಾಜ. ಮಹರ್ಷಿಗಳೇ, ಮಹಾರಾಜ ಎಂಬ ಅಂಕಿತ ನಿಮ್ಮದು ಪೂಜ್ಯರೇ. ನಾನು ಕೇವಲ ಈ ರಾಜ್ಯದ ಪ್ರಜೆ. ಚಿಂತೆ ಇಲ್ಲ. ನೀನು ನಿನ್ನ ಸತಿಸುತರು ಸೇರಿ ಸಮಸ್ತ ಸಾಮ್ರಾಜ್ಯವನ್ನು ನಮಗೆ ಧಾರೆ ಎಳೆದು ಕೊಟ್ಟಾಗಲೇ ಸಮಸ್ತ ಸ್ಥಳವು ನಮ್ಮದಾದವು. ಇನ್ನು ನೀವು ವಾಸಿಸುವ ನೆಲೆಯಲ್ಲಿ ಪೂಜ್ಯರೇ, ತಾವು ಎಲ್ಲಿ ನಿರ್ದೇಶಿಸುವಿರೋ ಅಲ್ಲಿ. ಸಾಧ್ಯವಿಲ್ಲ. ನೀನು ಈ ಸಾಮ್ರಾಜ್ಯದ ತುತ್ತ ತುದಿಯಲ್ಲಿದ್ದರೂ ಇಲ್ಲಿನ ಪ್ರಜೆಗಳು ಸಾಮಂತರು ಅಲ್ಲಿಗೆ ಧಾವಿಸಿ ಮತ್ತೆ ನಿನ್ನನ್ನೇ ಸಾಮ್ರಾಜ್ಯಾಧಿಪತಿಯಾಗಿ ಮಾಡಲು ಹೊಂಚು ಹಾಕುವರು. ಆದ ಕಾರಣ ಎಲ್ಲರಿಂದ ಹೊರತಾಗಿ ಅಯೋಧ್ಯೆಯ ಗಡಿಯಾಚೆ ಯಾರಿಗೂ ಗೋಚರಿಸಿದ ಸ್ಥಳದಲ್ಲಿ ನೀವು ವಾಸಿಸಿದರೆ ಮಾತ್ರ ನಾವು ಸಿಂಹಾಸನಾಧೀಶರಾಗಲು ಸಾಧ್ಯ. ಹಾಗೆ ಆಗಲಿ ಪೂಜ್ಯರೇ. ತಾವು ಎಲ್ಲಿ ಹೇಳಿದರಲ್ಲಿ ನಾವು ವಾಸಿಸಲು ಸಿದ್ಧರಿದ್ದೇವೆ. ದೇವಿ, ನಾನು, ನೀನು, ಕುಮಾರ ಲೋಹಿತನು ತೊಟ್ಟಿರುವ ಆಭರಣಗಳು ಅರಮನೆಯ ಸುತ್ತ, ಅವೆಲ್ಲವನ್ನು ಇಲ್ಲಿಯೇ ಕೊಟ್ಟು ನಾವಿನ್ನು ಹೊರಡೋಣ. ಪೂಜ್ಯರೇ, ನಮಗಿನ್ನು ಅನುಮತಿಯನ್ನು ಕೊಡುವಿರಾ? ಎಲ್ಲ ಇಲ್ಲಿ ಬಿಚ್ಚಿಟ್ಬಿಡಿ. ಹಾಗೆ ಆಗಲಿ ಪೂಜ್ಯರೇ. ಗುರುಗಳೇ, ಸತ್ಯಕೀರ್ತಿನ ಕಿತ್ತಾಕ್ಬಿಡೋದಲ್ವಾ? ಹಾ, ಒಂದು ತಗೊಂಡು ಹೋಗ್ಬೇಡಿ. ಹಾ, ಏನು ಒಡವೆಗಳು ಗುರುದೇವಾ! ಅಯ್ಯೋ, ಬೇಕಾದಷ್ಟಿದೆ ಒಡವೆ. ಒಬ್ಬೊಬ್ಬರ ಮೇಲೆ ಇಷ್ಟೊಂದು ಒಡವೆಗಳು. ಇದೆಲ್ಲ ಆಶ್ರಮಕ್ಕೆ ಎತ್ಕೊಂಡು ಬಿಡೋಣ.
ನಮಗಿನ್ನು ನಮ್ಮನ್ನು ಆಶೀರ್ವದಿಸಿ ಹೊರಡಲು ನಮಗೆ ಅಪ್ಪಣೆಯನ್ನು ಕೊಡಿ. ಇದೆಲ್ಲ ಅಲ್ಲಿ ಬಿಚ್ಚಿಕೊಟ್ಟು ಎಲ್ಲ ಹರಿಶ್ಚಂದ್ರ, ಇದೇ ಏನು ನೀನು ಮಾಡಿದ ರಾಜ್ಯದಾನ? ನಾವು ಮರೆತಿದ್ದೇ ಸಾಕೆಂದು ನಮಗೆ ಮೋಸ ಮಾಡಿ ಹೋಗುತ್ತಿರುವೆಯಾ? ನಮಗೆ ತಿಳಿಯದೇ ಈ ರಾಜರ ಕುಯುಕ್ತಿಗಳು. ಪೂಜ್ಯರೇ, ನಾನು ನಿಮಗೆ ಮೋಸ ಮಾಡಿದನೆ? ಇಲ್ಲ ಪೂಜ್ಯರೇ, ಇಲ್ಲ. ಇನ್ನೇನು, ಯಜ್ಞಾರ್ಥವಾಗಿ ನಾವು ನಿಮ್ಮಲ್ಲಿ ಇರಿಸಿದ ಧನರಾಶಿಯನ್ನು ನಮಗೆ ತಲುಪಿಸಿ ಹೊರಡುವುದು ಧರ್ಮಸಮ್ಮತವಲ್ಲವೇ? ಅದೆಲ್ಲವೂ ಅರಮನೆಯ ಕೋಶಾಗಾರದಲ್ಲಿ ಸುರಕ್ಷಿತವಾಗಿದೆ ಪೂಜ್ಯರೇ. ಅದನ್ನು ಯಾವ ಸಮಯದಲ್ಲಾದರೂ ಉಪಯೋಗಿಸಬಹುದು. ಹರಿಶ್ಚಂದ್ರ, ಮೈ ಮರೆತು ಮಾತನಾಡುತ್ತಿದ್ದೀರಿ. ನೀವು ಸಾಮ್ರಾಜ್ಯವನ್ನು ನಮಗೆ ಧಾರೆರೆದು ಕೊಟ್ಟಾಗಲೇ ಸಕಲ ಸಂಪತ್ತುಗಳು ನಮ್ಮದಾದವು. ನಾವು ಅದಕ್ಕೆ ಮೊದಲೇ ನಿಮ್ಮಲ್ಲಿ ಇರಿಸಿದ್ದ ಧನರಾಶಿಯನ್ನು ನಮಗೆ ತಲುಪಿಸಿ ಹೊರಡಬಹುದು. ಪೂಜ್ಯರೇ, ತಮ್ಮ ಚಿತ್ತ ನನಗೆ ಅರ್ಥವಾಯಿತು. ಅಂದು ನೀವು ಕೊಟ್ಟಿದ್ದ ಧನರಾಶಿಯನ್ನು ನಾವು ನಿಮಗೆ ಹಿಂದಿರುಗಿಸಬೇಕಾಗಿದ್ದು ಧರ್ಮಸಮ್ಮತ, ನ್ಯಾಯಸಮ್ಮತ. ಆದ್ದರಿಂದ ನಮಗೆ 1 ಮಾಸದ ಅವಧಿಯನ್ನು ಕರುಣಿಸಿದರೆ ಅಷ್ಟರಲ್ಲಿ ತಮಗೆ ಕೊಡಬೇಕಾದ ಧನರಾಶಿಯನ್ನು ಸಿದ್ಧಪಡಿಸುತ್ತೇನೆ ಪೂಜ್ಯರೇ. ಹರಿಶ್ಚಂದ್ರ, ಈಗಲಾದರೂ ನನ್ನ ಮಾತನ್ನು ಕೇಳು. ಇಲ್ಲಿಯವರೆಗೂ ಯಾವ ಕಷ್ಟವನ್ನು ಅರಿಯದ ನಿನ್ನ ಹೆಂಡತಿ ಮತ್ತು ಕುಮಾರ, ನಿನ್ನ ಮೂರ್ಖತೆಯಿಂದ ಅವರಿಗೇಕೆ ಕಷ್ಟ? ನೀನು ನಮ್ಮ ವಂಶಿಕನೆಂಬ ಅಭಿಮಾನದಿಂದ ಈ ಅನುಗ್ರಹವನ್ನು ಕಲ್ಪಿಸುತ್ತಿದ್ದೇನೆ. ಪೂಜ್ಯರೇ, ನಮಗೀಗ ಯಾವ ಕಷ್ಟವೂ ಬಂದಿಲ್ಲ. ನಮ್ಮನ್ನು ಆಶೀರ್ವದಿಸಿ ಅಪ್ಪಣೆಯನ್ನು ಕೊಡಿ ಪೂಜ್ಯರೇ. ಇನ್ನು ಆಶೀರ್ವಾದ ಬೇಕೆ, ಅಪ್ಪಣೆ ಏಕೆ? ಹೊರಡು. ಪ್ರಭು, ಪ್ರಭು, ಪ್ರಭು. ಸತ್ಯವನ್ನು ಪಾಲಿಸಲು ಸಾಮ್ರಾಜ್ಯದ ನಗೈದು ಸತಿಸುತ್ತರೊಡನೆ ಸಾಗುತ್ತಿಹನಯ್ಯ ಸತ್ಯಸಂಧ ಹರಿಶ್ಚಂದ್ರ. ಪ್ರಭು, ಪ್ರಭು. ಸತ್ಯಕೀರ್ತಿ, ಸತ್ಯಕೀರ್ತಿ. ಮಹಾಪ್ರಭು, ನಮ್ಮಗಳನ್ನು ಬಿಟ್ಟು ತಾವು ತೆರಳುತ್ತಿರುವಿರ ಮಹಾಪ್ರಭು. ನಿಮ್ಮನ್ನಗಲಿ ನಾವು ಜೀವಿಸಲಾಗಲು ನಾವು ನಿಮ್ಮ ಜೊತೆ ಬರುತ್ತೇವೆ. ಮಹಾಪ್ರಭು, ನಿಮ್ಮನ್ನು ಬಿಟ್ಟು ಒಂದು ಅರ್ಥಗಳೂ ಇಲ್ಲ. ಮಹಾಪ್ರಭು, ನಾನು ನಿಮ್ಮ ಜೊತೆಲೇ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಿ ಪ್ರಭು, ನನ್ನನ್ನು ಕರೆದುಕೊಂಡು ಹೋಗಿ ಪ್ರಭು. ಪ್ರಭು, ಪ್ರಭು, ನಿಮ್ಮನ್ನು ಬಿಟ್ಟು ನಾವು ಒಂದು ಕ್ಷಣವೂ ಇರಲಾರೆವು. ನಾವು ನಿಮ್ಮ ಜೊತೆಯಲ್ಲೇ ಬರುವೆವು. ನಮ್ಮನ್ನು ಕರೆದುಕೊಂಡು ಹೋಗಿ ಪ್ರಭು, ಕರೆದುಕೊಂಡು ಹೋಗಿ. ಪ್ರಭು, ಪ್ರಭು, ನೀವಿಲ್ಲದ ಇಲ್ಲಿ ನಾವಿರಲಾರೆವು ಪ್ರಭು. ನಮ್ಮನ್ನು ನಿಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಪ್ರಭು, ಕರೆದುಕೊಂಡು ಹೋಗಿ. ಹರಿಶ್ಚಂದ್ರ, ಪ್ರಜಾಸನರೇ, ನೀವು ನನ್ನಲ್ಲಿಟ್ಟಿರುವ ಅಭಿಮಾನದಿಂದ ಸತ್ಯವನ್ನು ಅರ್ಥ
ಸಾಮ್ರಾಜ್ಯಕ್ಕೆ ನಾನೊಬ್ಬನೇ ಶಾಶ್ವತವೆಂದು ತಿಳಿದಿರಾ? ಇಲ್ಲ, ನನ್ನಂತೆಯೇ ಎಷ್ಟೋ ಜನ ಈ ಸಾಮ್ರಾಜ್ಯವನ್ನು ಆಳಿ ಹೋಗಿದ್ದಾರೆ. ಅದರಂತೆಯೇ ನನ್ನ ನಂತರ ಮಹರ್ಷಿಗಳು ನಿಮಗೆ ರಾಜರಾಗಿ ಸಿಕ್ಕಿರುವುದು ನಿಮ್ಮೆಲ್ಲರ ಪುಣ್ಯ. ಅವರು ಹೇಳಿದಂತೆ ಕೇಳಿಕೊಂಡಿರುವುದೇ ನಿಮ್ಮೆಲ್ಲರ ಕರ್ತವ್ಯ. ಇಲ್ಲ ಪ್ರಭು, ಇಲ್ಲ ಇಲ್ಲ ಪ್ರಭು, ಇಲ್ಲ. ನಾವು ನಿಮ್ಮೊಡೆಯೇ ಬರುತ್ತೇವೆ. ಋಷಿಗಳ ಆಳ್ವಿಕೆಯನ್ನೇ ನಮಗೆ ಬೇಡ ಪ್ರಭು. ನಾವು ನಿಮ್ಮನ್ನು ಬಿಟ್ಟು ಹೊರಗಡೆಗೆಯೂ ನಾವು ಮಾಡಲಾರು. ಅವರ ಶಕ್ತಿಯಿಂದ ನಮ್ಮನ್ನು ಸುಟ್ಟು ಬಿಟ್ಟರೂ ಪರವಾಗಿಲ್ಲ. ನಾವು ನಿಮ್ಮೊಡೆಯೇ ಬರುತ್ತೇವೆ ಪ್ರಭು, ನಿಮ್ಮೊಡೆಯೇ ಬರುತ್ತೇವೆ. ಯಾರಿದ್ದೇನು ಸುಖ ಇಲ್ಲ. ಹರಿಶ್ಚಂದ್ರ, ಏನಿ ರಾಜಪುರುಷಕ್ಕೆ ಧಿಕ್ಕಾರ? ಇದೇನು ನೀಡಿದ ರಾಜಧಾನ? ಈ ಕಿರೀಟ, ಕಂಬಗಳು, ಸಿಂಹಾಸನ ನಮ್ಮ ತಲೆಯ ಮೇಲೆ ಹಾಕಿ ನಿಮ್ಮ ಮಂತ್ರಿಗಳು, ರಾಜಪುರುಷರು ನಮಗೆ ಎದುರು ಬೀಳುವಂತೆ ಮಾಡಿ ಸರ್ವಾಧಿಕಾರವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಹೋಗುತ್ತಿರುವೆಯ? ಪೂಜ್ಯರೇ, ಅದಕ್ಕೀಗ ಯಾವ ಆಗ್ರಹವೂ ಬಂದಿಲ್ಲ. ಮಹಾಜನರೇ, ಪ್ರಭು, ಸತ್ಯಕೀರ್ತಿ ಪ್ರಭು, ವಿಶ್ವಾಮಿತ್ರ ಮಹರ್ಷಿಗಳು ನಮಗೆ, ನಿಮಗೆ, ಸಕಲ ಭುವನಗಳಿಗೆ ಪೂಜ್ಯರು. ಅವರು ಮಹಾತ್ಮರು, ಪುಣ್ಯಾವಂತರು, ಕರುಣಾಮೂರ್ತಿಗಳು. ಅವರ ಆಜ್ಞೆಯಂತೆ ನಡೆಯುವುದೇ ನಿಮ್ಮೆಲ್ಲರ ಕರ್ತವ್ಯ. ಅದರಿಂದಲೇ ನನ್ನ ಮನಸ್ಸಿಗೆ ಶಾಂತಿ. ನಿಮ್ಮ ಆಜ್ಞೆಯನ್ನು ಮೀರದಂತಾಯ್ತಿ. ಹರಿಶ್ಚಂದ್ರ ಹೊರಬಹುದು. ಸತ್ಯಕೀರ್ತಿ, ಹರಿಶ್ಚಂದ್ರನನ್ನು ಯಾರು ಅನುಸರಿಸಬಹುದು? ಇದು ನಮ್ಮ ಆಜ್ಞೆ. ನಕ್ಷತ್ರಿಕ, ಎಂದಿನಿಂದ ನಿಮಗೊಂದು ಕಾರ್ಯವನ್ನು ನೇಮಿಸುತ್ತಿದ್ದೇನೆ. ಆ ಹರಿಶ್ಚಂದ್ರನನ್ನು ಅಡಿಗಡಿಗೆ ಅಡ್ಡಗಟ್ಟಿ ಅವನ ಬಾಯಿಂದ ಅಸತ್ಯವನ್ನಾಡಿಸಬೇಕು. ಅಷ್ಟು ಮಾಡಿ ಸಾಕು. ನಮಗೆ ಹಣವಲ್ಲವೋ ಮೂಢ? ಆ ಹರಿಶ್ಚಂದ್ರನು ಅಸತ್ಯವನ್ನಾಡಿದರೆ ಸಾಕು. ಗುರುದೇವ, ಅಸತ್ಯ ಏನೋ ಒಂದೇನೋ 100 ಅಸತ್ಯ ಆರಿಸ್ಬಿಡ್ತೀರಿ. ಈಗಾಗಲೇ ಒಂದು ಅಸತ್ಯ ಹೇಳಿದ್ನಲ್ಲ. ಈಗ ಸ್ವಲ್ಪ ಸಮಯದ ಮುಂದೆ ನಿಮ್ಮನ್ನ ಕರುಣಾಮೂರ್ತಿಗಳು ಪಟ್ಟು ಅಂತ ಪಡುಗು ನಕ್ಷತ್ರಕ್ಕೆ ಬಿಟ್ಟು ಆಶೀರ್ವಾದ ಮಾಡಿ ನಿಮ್ಮ ದಯ ನನ್ನ ಮೇಲಿರಲಿ. ತಥಾಸ್ತು. ನಡಿ ನಡಿ. ಸತ್ಯಸಂಧ ಹರಿಶ್ಚಂದ್ರ.
ಬಂದಾಯ್ತೆ. ಹಾ ನಕ್ಷತ್ರೇಶ್ವರ, ಏಕೆ ಏನಾಯ್ತು? ಏನಾಗೋದು, ರಕ್ತ ಬರೋದೊಂದೇ ಬಾಕಿ. ಗಂಟೊಳಗ್ತಾ ಇದೆ, ಹಸಿವು. ಅಯ್ಯಯ್ಯೋ, ಅಷ್ಟೇ, ನನ್ನ ಕತೆ ಮುಗೀತು. ನಾನು ತಗೊಂಡೋಗೋದೆ ಹಳ್ಳಿಕ್ಕೆ. ಅಯ್ಯೋ, ನನ್ನ ಕೈಲಾಗಲ್ಲ. ಪೂಜ್ಯರೇ, ಎಲ್ಲಿ ನೋಡಿದರೂ ಫಲಗಳು ಸಿಗುವ ಹಾಗಿಲ್ಲ. ಹೀಗೇನು ಮಾಡಲಿ? ನನಗೆ ಗೊತ್ತು, ನೀನು ಸಿಕ್ಕಿದ್ರು ನಂಗೆ ತಂದ್ಕೊಡಲ್ಲ. ಹೆಂಗಾರು ಮಾಡಿ ನೆಗೆದು ಬೀಳಿಸ್ಬಿಟ್ಟು ಇಲ್ಲೆಲ್ಲಾರು ಹಳ್ಳಕ್ಕೆ ಬಿಸಾಕ್ಬಿಟ್ಟು ಹೋಗ್ಬಿಡೋಣ ಅಂತ ನೀನು ಹೇಳ್ತಾ ಇರೋದು. ನನಗೆ ಗೊತ್ತು, ಸಿಕ್ಕಲ್ಲ, ನಾನು ಬದುಕಿಸಲ್ಲ, ಸಾಯಿಸ್ತೀನಿ. ಪೂಜ್ಯರೇ, ಸಂಕಟದಿಂದ ತಾವು ಏನೇನೋ ಮಾತನಾಡುತ್ತಿರುವೆ. ದೇವಿ, ಆ ದಿಣ್ಣೆಯನ್ನು ಹತ್ತಿ ಇಳಿದರೆ ಅಲ್ಲಿ ನೀರು ಇರುವಂತಿದೆ. ನೀನು ಹೋಗಿ ನೀರನ್ನು ತೆಗೆದುಕೊಂಡು ನಾನು ವೃಕ್ಷರಾಶಿಗೆ ಹೋಗಿ ಫಲಗಳನ್ನು ತೆಗೆದುಕೊಂಡು ಬರುತ್ತೇನೆ. ಪೂಜ್ಯರೇ, ನಾನು ಫಲಗಳನ್ನು ತರುತ್ತೇನೆ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ತರ್ತೀನಿ ಅಂತ ಇಲ್ಲ ಇರ್ತೀಯಲ್ಲ. ಅಯ್ಯ, ತರದ್ಬಿಟ್ಟು. ಅಯ್ಯ ಅಮ್ಮ, ನನಗೂ ಹಸಿವು ಬಾಯಾರಿಕೆ ಅಮ್ಮ. ಸ್ವಲ್ಪ ನಿಧಾನಿಸು ಕಂದ. ತಂದೆಯವರು ಫಲವನ್ನು ತರಲು ಹೋಗಿದ್ದಾರೆ, ಇನ್ನೇನು ಬಂದು ಬಿಡುತ್ತಾರೆ. ಅಯ್ಯಯ್ಯ, ಸಾಯ್ತೀನಿ, ನಾನು ಸತ್ತೋಗ್ತೀನಿ. ಇಲ್ಲ, ಸತ್ತೋಗ್ತೀನಿ. ಆಯ್ತು, ಸತ್ತೋಗ್ತೀನಿ. ಅಯ್ಯಪ್ಪ, ಅಯ್ಯಯ್ಯೋ, ಇಲ್ಲೇ ಸತ್ತೋಗ್ತೀನಿ. ಅಲ್ಲಮ್ಮ, ಸಾಯಕ್ಕೆ ಮುಂಚೆ ಒಂದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಇದ್ದೀನಿ. ಅಲ್ಲಮ್ಮ, ಪಾಪ ನೀನು ಈ ಕುಮಾರ ಯಾವ ಕಷ್ಟನೂ ಅನುಭವಿಸಿಲ್ಲ ಅಲ್ವೇನಮ್ಮ? ನಿಮಗೆ ಯಾಕಮ್ಮ ಈ ಕಷ್ಟ? ಅಲ್ಲ, ಈಗ ನಿನ್ನ ಗಂಡ ತಾನೇ ಇವೆಲ್ಲ ತೀರಿಸ್ಬೇಕಾಗಿರೋದು. ಪೂಜ್ಯರೇ, ನಿಮಗೆ ಯಾವ ಕಷ್ಟವೂ ಬಾರದಂತೆ ನಾವು ನೋಡಿಕೊಳ್ಳುತ್ತೇವೆ. ಎಲ್ಲಿ ನೋಡ್ಕೊತಾ ಇದ್ದೀರ? ಸಾಯ್ತಾ ಇದ್ದೀರಿ, ಏನು ನೋಡ್ಕೊಳ್ಳೋದು ನೀವು? ಅಯ್ಯಯ್ಯೋ, ಕೈಲಾಗಲ್ಲಪ್ಪ, ನಾನು ಸಾಯ್ತೀನಿ. ನೋಡಮ್ಮ, ಒಂದು ಕೆಲಸ ಮಾಡೋಣ. ನಾವು ಈಗಲೇ ಆ ಕಾಶಿರಾಜನ ಹತ್ರ ಹೋಗಿ 4 ಕುದುರೆ ತಗೊಂಡು ಹೋಗ್ಬಿಡೋಣ. ಇಲ್ಲಿ ಬೇಡ. ಪೂಜ್ಯರೇ, ಬಂದಿದ್ದೆಲ್ಲವನ್ನು ಅನುಭವಿಸಕ್ಕೆ ಹೊರತು ಬೇರೆ ಯೋಚನೆ ಮಾಡಲು ನಾವು ಯಾರು? ಎಲ್ಲದಕ್ಕೂ ದೇವರಿದ್ದಾನೆ, ವಿಶ್ರಮಿಸಿಕೊಳ್ಳಿ. ಅಲ್ಲಮ್ಮ, ನಿನ್ನ ಗಂಡ ಏನೋ ಸೂರ್ಯವಂಶದವನು, ನೀನು ಚಂದ್ರವಂಶದವಳು ತಾನೆ. ನೀನು ಯಾಕೆ ಅವ್ರ ನೀತಿ ದೀಪ ಕಟ್ಕೊಂಡು ನಕ್ಷತ್ರೇಶ್ವರ? ಬಂತು ಪ್ರತಿ ಹೊತ್ತೆ ಕೋಪ ಬಂದ್ಬಿಡ್ತು ಒಂದೇ ಸಾರಿ. ಅಯ್ಯಯ್ಯೋ, ನನ್ನ ಕೈಲಾಗಲ್ಲ. ಅಲ್ಲ ಪೂಜ್ಯರೇ, ಸಾಯ್ತೀನಿ. ಎಲ್ಲವನ್ನು ತಿಳಿದವರಾಗಿ ತಾವೇ ಈ ರೀತಿ ಮಾತನಾಡಬಹುದೇ? ನಾರಿಯು ಪತಿಗೆ ಪರಕುಲದವಳೇ ಆದರೂ ನಾನು ಚಂದ್ರವಂಶದವಳು. ಸೂರ್ಯವಂಶದ ಜ್ಯೋತಿ ಕೀರ್ತಿಗೆ ಹಸ್ತವನ್ನು ಅಡ್ಡವಾಗಿಡಿದರೆ ಅದರ ಜ್ಯೋತಿಯು 4 ಮೂಲೆಯನ್ನು ಬೆಳಗುವುದನ್ನು ತಡೆದಂತಾಗುವುದಿಲ್ಲವೇ? ಎಲ್ಲ ಸರಿಯಾಗಿದ್ದಾರೆ ಬಿಡು. ಒಬ್ರಿಗಿಂತ ಒಬ್ರು ನಗರ ಮಾಡ್ಕೊಂಡು ಹೋಗಿ, ನಾನು ಸಾಯ್ತೀನಿ. ಅಯ್ಯಯ್ಯೋ, ಅಯ್ಯೋ, 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 ಅಯ್ಯೋ. ಪೂಜ್ಯರನ್ನು ನಾನು ಸಾಯ್ತೀನಿ. ನಾನು ಹೋಗಿ ಜಲವನ್ನು ತರುತ್ತೇನೆ. ಪೂಜ್ಯರೇ, ತಂದೇನ ಫಲಗಳನ್ನು ಸ್ವೀಕರಿಸಿ ವಿಶ್ರಾಂತಿ ಪಡೆಯಿರಿ, ಮತ್ತೆ ಫಲಗಳನ್ನು ತೆಗೆದುಕೊಂಡು ಬರುತ್ತೇನೆ. ತರ್ತೀನಪ್ಪ. ನನಗೆ ಗೊತ್ತು ಯಪ್ಪ ಈಗ ಮಾಡ್ತಾರೆ ಅಂತ. ಅದಕ್ಕೆ ನಾನೇ ಮೊದಲೇ ತಂದು ಇಟ್ಕೊಂಡಿದ್ದೆ. ಇದು ತಿಂತೀನಿ, ಅದು ಇಟ್ಕೊಳ್ತೀನಿ, ಬಿಡ್ತೀನಾ?
ಹೊಟ್ಟೆಸು ಮರ ಪೂಜ್ಯರೇ, ಏನ್ ಮಾಡ್ತಾ ಇದೀಯಪ್ಪ? ತೂಗುಡ್ಸ್ತಾ ಇದ್ದೀನಿ ಪೂಜ್ಯ. ನಿಜ ತಲೆ ಮೇಲೆ ಹೊಡೆದಂಗೆ. ಬಾಪ ಇಲ್ಲಿ. ಪೂಜ್ಯರೇ, ಬಾ. ನೀನು ತುಂಬಾ ಒಳ್ಳೇದಲ್ವಾ? ಮನುಷ್ಯ ಸದಾ ಉತ್ತಮವಾಗಿರಬೇಕೆಂದು ನಮ್ಮ ಅಮ್ಮ ಹೇಳಿಕೊಟ್ಟಿದ್ದಾರೆ ಪೂಜ್ಯರೇ. ಏನ್ ಮಾಡ್ತೀಯ? ಬೇರೆ ಕೆಲಸ ಇತ್ತಲ್ವಾ? ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ ಬಿಡು. ಅಯ್ಯಪ್ಪ, ಈಗ ನಾನು ಸ್ವಲ್ಪ ಕಾಲು ಹೊತ್ತೀಯಾ? ಆಗಲಿ ಪೂಜ್ಯರೇ. ಕಾಲು ಹೊತ್ತು. ಅಯ್ಯೋ 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 ಅಯ್ಯೋ, ಹಾಗೆ ಹಾಗೆ. ಕೈ ಹೊತ್ತು ಹಾಗೆ. ಈ ಕೈ ಹೊತ್ತು ಬೈ ಕಡೆ. ಅಯ್ಯೋ ಪಾಪ, ನೀನು ತುಂಬಾ ಒಳ್ಳೆಯದಲ್ಲೇನಪ್ಪ? ಹೌದು ಪೂಜ್ಯರೇ. ಈಗ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ನೀನು ಯಾಕೆ ಇಷ್ಟು ಕಷ್ಟ ಬೀಳೋಕು? ಒಂದು ಕೆಲಸ ಮಾಡೋಣ. ಹೇಳಿ ಪೂಜ್ಯರೇ. ಏನು ಗೊತ್ತಾ, ನಾನು ನೀನು ಇಬ್ರು ಈಗಿಂದ ಹೇಳ್ದೆ ಕೇಳ್ದೆ ಅರಮನೆಗೆ ಹೋಗ್ಬಿಡೋಣ. ಅಲ್ಲಿ ನಮ್ಮ ಗುರುಗಳು ಇರ್ತಾರೆ. ಯಾಕ್ರೋ ಏನ್ರೋ ಅಂತಾರೆ. ನಾವು ಪೂಜ್ಯರೇ, ನಾವು ಮಲಗಿದ್ದು ನಮ್ಮ ಅಪ್ಪ ಅಮ್ಮ ನಮ್ಮೊಬ್ಬರಿಬ್ಬರು ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ನಾವೇ ಇಲ್ಲೇ ಇದ್ದುಬಿಡ್ತೀವಿ. ನಮಗೆ ಒಂದು ತನ್ನ ಹಾಕೊಂಡಿರಿ ಅಂತ ಹೇಳ್ಬಿಡೋಣ. ಪೂಜ್ಯರೇ, ಮಹರ್ಷಿಗಳೆದುರು ಸುಳ್ಳಾಡಬೇಕೆ? ನಾನು ಮಾತ್ರ ಸುಳ್ಳು ಹೇಳಲ್ಲಪ್ಪ. ಒಂದು ಸುಳ್ಳು ಹೇಳಿದರೆ 100 ಗೋವನ್ನು ಕೊಂದ ಪಾಪ ಬರುತ್ತಂತೆ. ಓ, ಎಲ್ಲ ಸುಳ್ಳು. ಏನಿಲ್ಲ, ನೀನು ಸುಳ್ಳು ಹೇಳ್ತೀಯಲ್ವೋ? ಹೇಳಲ್ಲ ಪೂಜ್ಯರೇ. ಹೇಳಲ್ವಾ? ಅಷ್ಟೇ ಆಗಲಿ, ಹರಿಶ್ಚಂದ್ರ ಮಗನಲ್ವೇ, ನೀನು ಎಲ್ಲಿ ಸುಳ್ಳು ಹೇಳ್ತೀಯಾ? ಏನಾರು ಸುಳ್ಳು ಹೇಳ್ಬೇಕು. ಈಗ ನೀನು ಸುಳ್ಳು ಹೇಳಿಲ್ಲ ಅಂದರೆ ನೀನು ಕುತ್ತಿಗೆ ಇಸಿಬಿಟ್ಟು ಸಾಯಿಸ್ಬಿಡ್ತೀನಿ ಇಲ್ಲೇ. ಮಾಡಿ ಪೂಜ್ಯರೇ, ನನ್ನ ಜನ್ಮ ಸಾರ್ಥಕವಾಗುತ್ತದೆ. ನನ್ನನ್ನು ಕೊಂದು ಬಿಡಿ. ಹಾಕ್ಬಿಡ್ತೀನಿ ನೋಡು. ನನ್ನ ಜೊತೆ ಬರ್ತೀವಲ್ವ? ಈಗ ಬರ್ತೀಯ ನೋಡು. ಬರಲ್ಲ ಪೂಜ್ಯರೇ. ಒಲ್ಲಿ ಬಿಡು. ಅಮ್ಮ ಬರ್ತಾವ್ರೆ, ಏನು ಹೇಳ್ಬೇಡ. ಕಾಲೊತ್ತು. ಅಯ್ಯೋ ಬಿಡು. ಪೂಜ್ಯರೇ, ಇದು ನೀರನ್ನು ಸ್ವೀಕರಿಸಿ. ಜೀವ ಇರುವಾಗಲೇ ತಂದ್ಬಿಟ್ಟಿದೆಯಲ್ಲಮ್ಮ, ಪರವಾಗಿಲ್ಲ. ನಿಂಗೆ ಬೇಡವೇನಾ? ಬೇಡ ಬಿಡು, ನಿಂಗೆಲ್ಲ ಬೇಡ. ಅಲ್ಲಮ್ಮ, ಬರೀ ನೀರೇನ? ಅಲ್ಲಿ ಯಾವುದೋ ಒಂದು ನೇರಳೆ ಬರಗಿರಿ ಇರ್ಲಿಲ್ವೇ? ಇದ್ದವು ಪೂಜ್ಯರೇ. ಅದಕ್ಕೆ ಎರಡು ಹಣ್ಣು ಗಿಣ್ಣು ಬಿದ್ದಿರ್ಲಿಲ್ವೇ? ಇದ್ದವು ಪೂಜ್ಯರೇ. ಮತ್ತೆ ಯಾಕೆ ತರಲಿಲ್ಲ? ನೇರಳೆ ಮರಗಳಿದ್ದವು. ಅದರೆಡೆಯಲ್ಲಿ ಧರೆಗುರುಳಿದ ಫಲಗಳು ಇದ್ದವು. ಆದರೆ ತಿಳಿದು ಧರೆಗುರುಳಿದ ಫಲಗಳನ್ನು ಗುರುಗಳಿಗೆ ಕೊಡಬಾರದೆಂದು ಹಿರಿಯರು ಹೇಳಿಲ್ಲವೇ? ಹೇಳ್ತಾರೆ. ಎಲ್ಲ ಸರಿಯಾಗೇ ಇದ್ದಾರೆ ಬಿಡು. ಅಯ್ಯೋ, ನನ್ನ ಕರ್ಮ ತೀರ್ಬಂದಿರ್ತಾನೆ. ಎಲ್ಲೋದ ಆಗಲಿ ನಿಮ್ಮ ಯಜಮಾನ ತರ್ತೀನಿ ಅಂತ ಹೋದ, ಕೊಟ್ಟ. ಸರಿ ಬಿಡಿ, ಅಂತ ಕೆಲಸ. ಅಯ್ಯೋ ಈಗ ಕೆಲಸ ಮಾಡೋಣ. ನಾನೊಂದು ಮಾತು ಹೇಳ್ತೀನಿ ಕೇಳ್ಕೊಬ್ಬ. ಇಬ್ಬರು ಕಷ್ಟ ಯಾಕೆ ಬೀಳ್ತೀರಾ? ನನ್ನ ಮಾತು ಕೇಳಿ. ಹೇಳಿ ಪೂಜ್ಯರೇ. ಸುಮ್ಮನೆ ನೀನು ಯಾಕೆ ನಿನ್ನ ಗಂಡನ ಕಟ್ಕೊಂಡು ಅವ್ರು ತಾನೆ? ಹೌದೋ, ನಿನ್ನ ಗಂಡ ತಾನೇ ಮಾತು ಕೊಟ್ಟು ಇದು ಮಾಡಿರೋದು. ನೀನು ಯಾಕಮ್ಮ ಪಾಪ? ನೋಡು ಅವ್ನು ನೋಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನೋಡು ಪಾಪ, ಊಟ ಮಾಡಿ ಎಷ್ಟು ದಿನ ಆಯ್ತು ನೋಡು. ಅವ್ನ ಮಕ್ಕ ನೋಡಿದ್ರೆ ಅಯ್ಯೋ ಪಾಪ ಸರ್. ನಿನ್ನ ಮಕ್ಕ ನೋಡ್ರು ಹೊಟ್ಟೆ ಉರಿಯುತ್ತೆ. ಯಾಕೆ ಇಷ್ಟು ಕಷ್ಟ ಬಿಡಬೇಕು? ಸುಮ್ಮನೆ ನನ್ನ ಮಾತು ಕೇಳ್ರಿ ಪೂಜ್ಯರೇ. ಮೊದಲೇ ಆಯಾಸಗೊಂಡಿದ್ದೀರಿ, ಹೃದಯ ಶ್ರಮವೇಕೆ ಪಡುತ್ತೀರಿ? ವಿಶ್ರಮಿಸಿಕೊಳ್ಳಿ. ಆಯ್ತು. ಇನ್ನೇನು ಪ್ರಾಣಕಾಂತರ ಬರ್ತಾರೆ. ಇನ್ನೇನು ಮಾಡ್ತೀನಿ? ಪೂಜ್ಯರೇ, ಫಲಗಳನ್ನು ಹುಡುಕಿದೆನು. ಆಗಲೇ ತಂದು ಕೊಟ್ಟಲ್ಲ? ಹೌದು ಪೂಜ್ಯರೇ. ಎಲ್ಲ ಸರಿಯಾಗಿದ್ದೀರ? ಎಲ್ಲ ಸೇರ್ಕೊಂಡು ಸ್ವಲ್ಪ ತಿನ್ನಪ್ಪ. ಬೇಡಿ ಪೂಜ್ಯರೇ. ನಿನಗೆ ಪೂಜ್ಯರೇ, ನಿಮ್ಮ ಕ್ಷೇಮಾಭಿವೃದ್ಧಿಗೂ ಪೂಜ್ಯರಿಗೆ ಕೊಡಬೇಕಾದ ಧನರಾಶಿಗೋಸ್ಕರವಾಗಿಯೂ ಮುಂದೆ ಎಲ್ಲಾದರೂ ಹೋಗಿ ಏರ್ಪಾಟು ಮಾಡೋಣ. ಏನ? ಬನ್ನಿ ಪೂಜ್ಯರೇ.
ನಾನು ನಿಂತ ಬರ್ಬೇಕಾ ಪುನಃ? ಅಯ್ಯಪ್ಪ ನನ್ನ ಕೈಲಾಗಲ್ಲ, ಕಾಲೆಲ್ಲ ಬಿದ್ದೋಗಿದೆ. ಒಂದು 2 ಹೆಜ್ಜೆ ಇಟ್ಟರೆ ಒತ್ಕೊಂಡು ಹೋಗೋದೇ ಅಳ್ಳಕ್ಕಷ್ಟೇ, ನನ್ನ ಕೈಲಾಗಲ್ಲಪ್ಪ. ಹಾಗೆಂದು ಈ ದಟ್ಟಡವಿಯಲ್ಲಿ ಜೀವಿಸಲು ಸಾಧ್ಯವೇ? ಅಯ್ಯೋ ಅಯ್ಯಪ್ಪ, ನಡಿಯಪ್ಪ ನೋಡಿ, ನಾನು ಓಡೋಣ ನಡಿ. ಲೋಹಿತ, ಬಾ. ಅಯ್ಯಪ್ಪ, ಅಯ್ಯೋ 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 ಆಗಲ್ಲ. ಪೂಜ್ಯರೇ, ಏಕೆ? ಕಾಲು ಏನಾಯ್ತು? ಅಯ್ಯೋ ಇಷ್ಟೊತ್ತಿಗೆ ಚೆನ್ನಾಗಿತ್ತು, ಈಗ ಕಾಲು ಬಿದ್ದೋದಂಗಾಗಿದೆ. ಹೆಜ್ಜೆ ಮುಂದಕ್ಕೆ ಅಯ್ಯಪ್ಪ ಆಗಲ್ಲ. ದೇವಿ, ಲೋಹಿತನನ್ನು ಪೂಜ್ಯರೇ ಬನ್ನಿ, ನನ್ನ ಹೆಗಲನ್ನೇರಿ ಕುಳಿತುಕೊಳ್ಳಿ. ಈ ಬಾಹುಗಳಲ್ಲಿ ಶಕ್ತಿ ಇದೆ, ದೇಹದಲ್ಲಿ ಬಲವಿದೆ. ಬನ್ನಿ ಪೂಜ್ಯರೇ, ನನ್ನ ಹೆಗಲನ್ನೇರಿ ಕುಳಿತುಕೊಳ್ಳಿ. ಅಯ್ಯೋ ಬೇಡಪ್ಪ, ಅಲ್ಪ ಆ ಮರದ ಮೇಲೆ ಏನೋ ನಿಂತ್ಕೋ, ಅಲ್ಲಿ ನಾನು ಮೇಲೆ ಕೂತ್ಕೊಳ್ತೀನಿ. ನಾನು ಎತ್ಗೀತಾಕ್ಬಿಟ್ಟು ಬೇಕು ಅಂತ ನನಗೆ ಗೊತ್ತು. ಇಲ್ಲೇ ಎತ್ತಾಕ್ಬಿಡೋಣ ಅಂತವಾ. ಹಾಗೆ ಆಗಲಿ ಪೂಜ್ಯರೇ, ಬನ್ನಿ ಆ ದಿಣ್ಣೆಯ ಪಕ್ಕದಲ್ಲಿ ನನ್ನ ಹೆಗಲನ್ನೇರಿ ಕುಳಿತುಕೊಳ್ಳಿ. ಹಾಗೆ ಮುಂದೆ ಸಾಗೋಣ. हे चंद्रचूड़ नानो गिरीश गिरिजेश महेश हे पार्वती हृदय वल्लभ चंद्रमौळे भूतादिप प्रमथनाथ गिरीश नमो दिव्य तेज नमो नमो देव देवा नमो भक्तपाला नमो दिव्य तेज नमो भूतनाथ भववेद सारा सदा निर्विकार भववेद सारा सदा